ಎಲ್ಲರೂ ಕೂಡ ಈ ಭೂಮಿಗೆ ಬರಲಿಕ್ಕೆ ಕಾರಣರಾದವರು ಮೊದಲು ನಮ್ಮ ತಂದೆ ತಾಯಿಯಾಗಿರ್ತಾರೆ. ತಾಯಿ ತಂದೆಯ ಸ್ವರೂಪರಾದ ಪಾರ್ವತಿ ಪರಮೇಶ್ವರರನ್ನ ಇವತ್ತು ಪೂಜೆ ಮಾಡಿದ್ದೇವೆ. ಇಂತಹ ಸುಸಂದರ್ಭದಲ್ಲಿ ಬಿಲ್ವಾರ್ಚನೆ ಮತ್ತು ಭಸ್ಮಾರ್ಚನೆಯನ್ನು ಮಾಡಿದ ನಂತರ ಶಿವ ಸತ್ಸಂಗಕ್ಕೆ ನಾವು ಅಡಿ ಇಡ್ತಾ ಇದ್ದೇವೆ. ಮುಖ್ಯವಾಗಿ ಈ ಒಂದು ಕ್ಷಣದಲ್ಲಿ ನಾವು ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ಕಾರಣ ನಮ್ಮ ತಾಯಿ ತಂದೆಗಳೇ ಆಗಿದ್ದಾರೆ. ಹಾಗಾಗಿ ಎಲ್ಲರೂ ಒಮ್ಮೆ ಕಣ್ಮುಚ್ಚಿ ನಿಮ್ಮ ತಾಯಿ ತಂದೆಯನ್ನು ಒಮ್ಮೆ ಧ್ಯಾನಿಸಿ. ಹೇಳಿಕೊಡ್ತೇನೆ, ಬೆಳಗ್ಗೆ ಇದ್ದವರಿಗೆ ಗೊತ್ತಿದೆ, ಆದರೆ ಬೆಳಗ್ಗೆ ಇದ್ದವರು ಮಾತ್ರ ಇದ್ದಾರೆ ಅಂತ ನನಗೂ ಗೊತ್ತಿದೆ. ನೀವು ಊರವ್ರನ್ನೆಲ್ಲ ಬಿಟ್ಟು ಕಳಿಸಿದ್ದೀರಿ. ಹಾಗಾಗಿ ಒಂದ್ಸರಿ ಕಣ್ಮುಚ್ಕೊಳ್ಳಿ, ನಿಮ್ಮ ತಾಯಿ ತಂದೆಯನ್ನು ಮನಸ್ಸಿನಲ್ಲಿ ಧ್ಯಾನಿಸ್ಕೊಳ್ಳಿ. ಹೇಳಿ, ಕಣ್ಮುಚ್ಚಿಕೊಂಡು ನಿಮ್ಮ ತಾಯಿ ತಂದೆಯನ್ನು ನೆನೆಸ್ಕೊಳ್ಳಿ. ದೇವತಾ ಜನ್ಮದಾತ್ರೀಂಚ ದೇಹ ಪುಷ್ಟಿ ವಿವರ್ಧಿನೀಂ ಸರ್ವವಿದ್ಯಾ ಪ್ರದಾತ್ರೀಂಚ ಮಾತರಂ ಪ್ರಣಮಾಮ್ಯಹಂ. ಹಾಗೆ ತಂದೆಯನ್ನು ನೆನೆಸ್ಕೊಳ್ಳಿ. ದೇವಂಚ ಜನ್ಮದಾತಾರಂ ಜೀವನಾಧಾರ ಕಲ್ಪಕಂ ಸರ್ವತ್ಯಾಗಮಯಂ ಧೀರಂ ಪಿತರಂ ಪ್ರಣಮಾಮ್ಯಹಂ. ಬ್ರಹ್ಮಮುರಾರಿಸುರಾರ್ಚಿತಲಿಂಗಂ ನಿರ್ಮಲಭಾಸಿತಶೋಭಿತಲಿಂಗಂ ಜನ್ಮಜ ದುಃಖವಿನಾಶಕಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ. ದೇವಮುನಿಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪವಿನಾಶಕಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ. ಸರ್ವಸುಗಂಧಸುಲೇಪಿತಲಿಂಗಂ ಬುದ್ಧಿವಿವರ್ಧನಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ. ಕನಕಮಹಾಮಣಿಭೂಷಿತಲಿಂಗಂ ಫಣಿಪತಿವೇಷ್ಟಿತಶೋಭಿತಲಿಂಗಂ ದಕ್ಷಸುಯಜ್ಞವಿನಾಶನಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ. ಕುಂಕುಮಚಂದನಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶನಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ. ದೇವಗಣಾಚಿತ ಸೇವಿತಲಿಂಗಂ ಭಾವೈರ್ಭಕ್ತಿಭಿರೇವಚಲಿಂಗಂ ದಿನಕರ ಕೋಟಿ ಪ್ರಭಾಕರಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ. ಅಷ್ಟದಲೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವ ಕಾರಣಲಿಂಗಂ ಅಷ್ಟದರಿದ್ರವಿನಾಶನಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ. ಸುರಗುರು ಸುರವರ ಪೂಜಿತಲಿಂಗಂ ಸುರವನ ಪುಷ್ಪ ಸದಾರ್ಚಿತಲಿಂಗಂ ಪರಮಪದಂ ಪರಮಾತ್ಮಕಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ. ಲಿಂಗಾಷ್ಟಕಮಿದಂ ಪುಣ್ಯಂ ಯಃ ಪಠೇತ್ ಶಿವಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ.
ಶೆಟ್ಟಿಕೆರೆ ಗ್ರಾಮ ನಿವಾಸಿಗಳೆಲ್ಲರಿಗೂ ಕೂಡ ಈ ಒಂದು ಸತ್ಸಂಗಕ್ಕೆ ಆತ್ಮೀಯ ಸ್ವಾಗತ. ಮುಖ್ಯವಾಗಿ ಶಿವನ ಆರಾಧನೆಯನ್ನು ಮಾಡಿದ ನಂತರದಲ್ಲಿ ಸತ್ಸಂಗವನ್ನು ಮಾಡೋಣ ಎಂಬುದಾಗಿ ಮೊಟ್ಟ ಮೊದಲ ಬಾರಿಗೆ ಧರ್ಮಸ್ಥಳ ಈ ಒಂದು ಸಂಘದ ವತಿಯಿಂದ ತೀರ್ಮಾನ ಮಾಡಲಾಯಿತು. ಉಲ್ಲಾಸ್ ಅವರು ಇದರ ಬಗ್ಗೆ ಮಾತುಕತೆಯನ್ನು ಮಾಡಿ ಅವರ ಅನುಪಸ್ಥಿತಿಯಲ್ಲಿ ಇದನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಮುಖ್ಯವಾಗಿ ಇವತ್ತಿನ ಪೂಜಾ ಫಲ ಸಂಪೂರ್ಣ ಸಿಗಬೇಕು ಅಂದರೆ ಸತ್ಸಂಗ ಎನ್ನುವುದು ಆಗಬೇಕು ಅಂತ. ಇದರಲ್ಲಿ ಕಾರಣ ಅನೇಕ ಇದೆ, ಸಮಯ ಅಭಾವ ಇದೆ, ಸ್ವಲ್ಪ ಮಾತ್ರ ಹೇಳುವ ಚಿಂತನೆ ಇದೆ. ಹಾಗಾಗಿ ಎಲ್ಲರೂ ಹೇಳುವಷ್ಟನ್ನು ಸಂಪೂರ್ಣ ಗಮನ ಕೊಟ್ಟು ಕೇಳಬೇಕಾಗಿ ವಿನಂತಿ. ಮೊದಲನೇದಾಗಿ, ಪ್ರಸನ್ನ ಚಿತ್ತದಿಂದ ಗಂಗಾಧರೇಶ್ವರನಿಗೆ ನಿರಂತರ ಗಂಗೆಯನ್ನು ಸುರಿಸಿದ ಕಾರಣ ಪ್ರಸನ್ನ ಭಟ್ರು ಈ ಒಂದು ದೇವಾಲಯ ನಿರ್ಮಾಣಕ್ಕೆ ಮೂಲ ಕಾರಣರಾಗ್ತಾರೆ. ಹಾಗೆಯೇ ಆ ಒಂದು ಗಂಗಾಧರೇಶ್ವರನನ್ನು ಮನಸ್ಸಿನಲ್ಲಿ ಸ್ಥಾಪಿಸಿಕೊಂಡು ನಿರಂತರವಾಗಿ ಭಕ್ತಿ ಪ್ರವಾಹದ ಗಂಗೆಯನ್ನು ಸುರಿಸುತ್ತಿರುವ ಗ್ರಾಮಸ್ಥರೆಲ್ಲರೂ ಕೂಡ ಈ ದೇವಾಲಯದ ನಿರ್ಮಾಣಕ್ಕೆ ಮುಖ್ಯ ಕಾರಣರಾಗ್ತಾರೆ. ಇಂತಹ ಒಂದು ಹಳ್ಳಿಯಲ್ಲಿ, ಇಂತಹ ಉತ್ತಮ ವಾತಾವರಣದಲ್ಲಿ ಆ ಶಿವನ ಸಾನ್ನಿಧ್ಯ ಗಂಗಾಧರೇಶ್ವರ ಅಂದ ತಕ್ಷಣವೇ ಈಶ್ವರನಿಗೆ ಹಲವು ನಾಮಗಳೇಕೆ? ಗಂಗಾಧರೇಶ್ವರ ಗಂಗೆಯನ್ನು ಧರಿಸಿರುವ ಆ ಮಹಾಶಿವ, ಅವನು ಗಂಗೆಯನ್ನು ಯಾವಾಗ ಧರಿಸಿದ? ಯಾವಾಗ ಭಗೀರಥ ಪ್ರಯತ್ನ ಮಾಡಿದನೋ ಆಗ. ಆದ್ದರಿಂದ ಭಗೀರಥ ಪ್ರಯತ್ನದಿಂದ ಗಂಗಾಧರೇಶ್ವರನ ಪುನಃಸ್ಥಾಪನೆಗೆ ಇಲ್ಲಿಯ ಕಮಿಟಿಯವರು ಮತ್ತು ಇಲ್ಲಿಯ ಗ್ರಾಮಸ್ಥರು, ಇಲ್ಲಿಯ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಮುಖ್ಯ ಕಾರಣರಾಗಿ ಈ ಒಂದು ಆ ಶಿವನ ಆರಾಧನೆಯಲ್ಲಿ ತೊಡಗಿರುವುದು ಅತ್ಯಂತ ಸಂತೋಷ. ಸತ್ಸಂಗ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಎಲ್ಲರಿಗೂ ಗೊತ್ತಿದೆ. ಇವತ್ತು ಮುಖ್ಯವಾಗಿ ಪೂಜೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಮುಂದುವರಿತೇನೆ. ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರವಿಯನ್ನು ಮಧ್ಯದಲ್ಲಿಟ್ಟು ಸುತ್ತಲೂ ಉಳಿದ ಗ್ರಹಗಳನ್ನು ಸ್ಥಾಪಿಸುವಂಥ ನವಗ್ರಹ ಚಿಂತನೆ, ಸೌರಮಂಡಲದಲ್ಲಿರುವ ವ್ಯವಸ್ಥೆಯೇ ಅದು ಎಂದು ವಿಜ್ಞಾನಿಗಳು ಹೇಳುವಂತೆ ನಮ್ಮ ಋಷಿ ವಿಜ್ಞಾನಿಗಳು ಕಣ್ಮುಚ್ಚಿ ಒಳಗಡೆಯ ಬ್ರಹ್ಮಾಂಡವನ್ನು ನೋಡಿ ಸಂಪೂರ್ಣವಾದ ಸೌರಮಂಡಲ, ಸುಮೇರು ಮಂಡಲ ಅಂದರೆ ಇವತ್ತಿನ ಗ್ಯಾಲಕ್ಸಿ ಅಂತ ಏನು ಕರೀತಾರೆ ಅದು. ಹಾಗಾಗಿ ಸುಮೇರು ಮಂಡಲದಿಂದ ಹಿಡಿದು ಕ್ಷೀರಪಥವನ್ನು ಹಿಡಿದು ಮಿಲ್ಕಿ ವೇ, ಅದರ ಜೊತೆಗೆ ಈ ಇರ್ತಕ್ಕಂತಹ ಯಾವ ಸೌರಮಂಡಲ ಸೋಲಾರ್ ಸಿಸ್ಟಮ್ ಇದೆ, ಇದರಲ್ಲಿ ಒಂದು ಸೂರ್ಯನನ್ನು ಮಧ್ಯೆ ಇಡುವಂಥದ್ದು. ಇದು ಜಾತಕ ಚಕ್ರದಲ್ಲಿ ಪ್ರತಿಯೊಬ್ಬರಿಗೂ ಕಂಡು ಬರುವಂಥ ವ್ಯವಸ್ಥೆಯಲ್ಲಿ ರವಿಗ್ರಹವು ಇರುವಂಥದ್ದು. ಈ ವಿಷಯ ಇಲ್ಲಿ ಯಾಕೆ ಎನ್ನುವ ಚಿಂತನೆ ನಿಮಗೆ ಬಂದಿರಬಹುದು. ಖಂಡಿತವಾಗಿ ಅತಿ ದೊಡ್ಡ ವಿಷಯ ಇದೆ ಇದರ ಹಿಂದೆ. ಯಾವ ರೀತಿಯಾದ ವಿಷಯ ಇದೆ ಅಂತಂದರೆ, ಆ ಒಂದು ಆದಿತ್ಯ ಮಂಡಲದಿಂದ ಹಿಡಿದು ನಮ್ಮ ಮನೆಯ ಆದಿತ್ಯನವರೆಗೆ ಬರಬೇಕಾಗತ್ತೆ. ಯಾವುದು ಆದಿತ್ಯ ಅಂದರೆ, ಜ್ಯೋತಿಷ ಶಾಸ್ತ್ರದಲ್ಲಿ ಹೇಳುವುದು ರವಿ ಅಂದರೆ ಪಿತೃಕಾರಕ, ಆತ್ಮಕಾರಕ ಎಂಬುದಾಗಿ. ಯಾವ ಸೂರ್ಯನನ್ನು ನಾವು ನೋಡ್ತೇವೆ ನೋಡಿ, ಸೂರ್ಯ ಆತ್ಮ ಜಗತ್ತಸ್ತಸ್ತು ಶಶ್ಚ ಎಂಬುದಾಗಿ ವೇದ ಹೇಳುತ್ತೆ. ಸೂರ್ಯನೇ ಆತ್ಮ ಜಗತ್ತಿಗೆ, ಅವನೊಬ್ಬ ಉದಯನಾಗದಿದ್ದರೆ ಈ ಜಗತ್ತು ಶೂನ್ಯ. ಹಾಗೆಯೇ ನಮಗೆ ತಂದೆ ಪಿತೃಕಾರಕನಾದ ರವಿ ಅಂತ ಹೇಳ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ತಂದೆ ಯಾರು? ನಮ್ಮ ಜನ್ಮಕ್ಕೆ ಕಾರಣನಾದಂಥವನು. ಒಂದು ಹೆಣ್ಣು ಮದುವೆ ಆಗಿ ಹೋದ ಮೇಲೆ ಗಂಡನ ಮನೆ ಹೋಗಿ ತನ್ನ ಕುಲವನ್ನು ಬಿಟ್ಟು ಮತ್ತೊಂದು ಕುಲವನ್ನು ಅಭಿವೃದ್ಧಿ ಮಾಡುವ ಮಾತೆ. ಆ ಒಂದು ಕುಲ ಅಭಿವೃದ್ಧಿ ಮಾಡುವಾಗ ಯಾವ ಕುಲವನ್ನು ಅಭಿವೃದ್ಧಿ ಮಾಡಿತು? ನಾವು ಹುಟ್ಟಿದೆವಲ್ಲ, ನಮ್ಮ ತಂದೆಯ ಕುಲ ಅಭಿವೃದ್ಧಿ ಮಾಡಿದ್ದೇ ನಮ್ಮ ತಾಯಿ. ಹಾಗಾಗಿ ಈ ಒಂದು ಪಾರ್ವತಿ ಪರಮೇಶ್ವರವು ಎನ್ನುವಂತಹ ವಿಷಯ ಇದೆಯಲ್ಲ, ಇಲ್ಲೇ ಇರುವಂಥದ್ದು. ಹಾಗಾಗಿ ರವಿ ಎನ್ನುವಂಥವನು ಈ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ತಿರುಗಿದಾಗೆ ಮನೆಯ ಅಪ್ಪನ ಸುತ್ತ ಎಲ್ಲರೂ ಸುತ್ತುವಡಿತಾ ಇರ್ತಾರೆ ಜೀವನಕ್ಕಾಗಿ. ಹಾಗಾಗಿ ತಂದೆ ಮತ್ತು ತಾಯಿ ಸೇರಿದಾಗ ಉಮಾಮಹೇಶ್ವರ ಅರ್ಧನಾರೀಶ್ವರ ಎನ್ನುವಂತಹ ಒಂದು ವಿಧಾನ. ಹಾಗೆಯೇ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಏನು ಅಂತಂದರೆ, ಈ ವಿಷಯ ಯಾಕೆ? ನೀವು ಜಾತಕವನ್ನು ತೋರಿಸ್ಲಿಕ್ಕೆ ಬಂದರೆ ರವಿ ದೋಷ ಅಂತ ಇದೆ ಅಂತಾದರೆ ಏನೇನೆಲ್ಲ ಆಗತ್ತೆ? ಆರೋಗ್ಯಂ ಭಾಸ್ಕರಾದಿಚ್ಛೆ, ಆರೋಗ್ಯವನ್ನು ಭಾಸ್ಕರನಿಂದ ಇಚ್ಛಿಸಬೇಕು ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಅದರಲ್ಲಿ ಆರೋಗ್ಯಕ್ಕಾಗಿ ಆ ರವಿಗ್ರಹದ ದೋಷವಿದ್ದರೆ ಕಣ್ಣಿನ ದೋಷ ಬರ್ತದೆ, ದೇಹದಲ್ಲಿ ವಿಟಮಿನ್ ಇನ್ಬ್ಯಾಲೆನ್ಸ್ ಶುರುವಾಗುತ್ತೆ, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿದೆ ಅಂತ ಡಾಕ್ಟರ್ಸ್ ಹೇಳ್ತಾರೆ.
ಈ ರೀತಿಯ ದೋಷ ಜಾತಕದಲ್ಲಿ ಮುಂಚಿತವಾಗಿ ಗೋಚರವಾಗ್ತದೆ. ಹಾಗಾಗಿ ಈ ಒಂದು ದೋಷಕ್ಕೆ ನಿವಾರಣೆಗೆ ಏನು ಮಾಡಬೇಕು ಅಂದರೆ ಶಿವಾರಾಧನೆ ಮಾಡಬೇಕು. ಪಿತೃಕಾರಕ ರವಿ ಈಶ್ವರಕಾರಕ ಆತ್ಮಕಾರಕ, ಜಗತ್ತಿನ ಆತ್ಮವೇ ಆದ ರವಿಯೇ ಈಶ್ವರ ಶಿವ. ಹಾಗಾಗಿ ಈ ಶಿವನ ಆರಾಧನೆ ಎನ್ನುವಂಥದ್ದು ಮೊದಲು ಆರೋಗ್ಯವನ್ನು ಕೊಡುತ್ತದೆ. ಯಾರು ನಿತ್ಯ ತಾಯಿಗೆ ನಮಸ್ಕಾರ ಮಾಡ್ತಾರೆ ಅವರ ಮಾನಸಿಕ ಆರೋಗ್ಯ ಸುಧಾರಣೆ ಆಗ್ತದೆ. ತಂದೆಗೆ ನಮಸ್ಕಾರ ಮಾಡುವವರು ದೈಹಿಕ ಆರೋಗ್ಯದಿಂದ ಸುಧಾರಣೆ ಆಗ್ತಾರೆ. ತಾಯಿ ತಂದೆ ಇಬ್ಬರಿಗೂ ನಿರಂತರ ನಮಸ್ಕಾರ ಮಾಡುವಂಥವರು ಖಂಡಿತವಾಗಿಯೂ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಎಲ್ಲದರಲ್ಲೂ ಕೂಡ ಅತ್ಯಂತ ಉತ್ತಮ ಯಶಸ್ವಿ ಪುರುಷರು ಅಥವಾ ಮಹಿಳೆಯರು ಆಗ್ತಾರೆ. ಇದಕ್ಕೆ ಒಬ್ಬ ಹಿಮಾಲಯದಲ್ಲಿರುವ ಒಬ್ಬ ಸನ್ಯಾಸಿ ನಮಗೆ ಸಿಕ್ಕಾಗ ಆಗಿರುವ ಒಂದು ಘಟನೆಯನ್ನು ನಿಮಗೆ ವಿವರಿಸಿ ಮುಂದೆ ಹೋಗ್ತೇನೆ. ಮಾತಾ ಅಮೃತಾನಂದಮಯ್ಯವರ ಒಂದು ಯೂನಿವರ್ಸಿಟಿಯಲ್ಲಿ HOD ಆಗಿ ನಾನು ಕೆಲಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಆಗಿನ ಕಾರ್ಗಿಲ್ ಯುದ್ಧ ಆಯಿತು. ಆ ಯುದ್ಧದ ನಂತರ ನಮ್ಮ ಭಾರತೀಯ ಸೇನೆಗೆ ಆ ಒಬ್ಬ ಯೋಗಾಮೃತಾನಂದ ಸ್ವಾಮೀಜಿಯವರು ಅಲ್ಲಿ ಉಚಿತವಾಗಿ ಯೋಗ ತರಬೇತಿಯನ್ನು ಕೊಟ್ಟು ಬರ್ತಾರೆ. ನೇರವಾಗಿ ನಮ್ಮ ಶಾಲೆಗೆ ಬಂದಾಗ ಅವರನ್ನು ನೋಡುವ, ಅವರನ್ನು ಎಲ್ಲ ರೀತಿಯಾಗಿ 1 ವಾರಗಳ ಕಾಲ ಅವರನ್ನು ನೋಡಿಕೊಳ್ಳುವಂತಹ ವ್ಯವಸ್ಥೆ ನನ್ನಿಂದ ಆಗಬೇಕಾಯಿತು. ನಾವು ಆ ಸಮಯದಲ್ಲಿ ಏನಾಗಿತ್ತು ಅಂತಂದರೆ, ಒಂದು 600 ವಿದ್ಯಾರ್ಥಿಗಳಿಗೆ ಜಾತಿ ಭೇದವಿಲ್ಲದೆ ವೇದ ಪಾಠ ಮತ್ತು ಶ್ಲೋಕ ಪಾಠ ಮತ್ತು ವ್ಯಕ್ತಿತ್ವ ವಿಕಸನ ಇತ್ಯಾದಿಗಳನ್ನು ತಗೊಳ್ತಾ ಇದ್ವಿ. ಮಕ್ಕಳಿಗೆ ಹೇಳಿದ್ವಿ, ಪ್ರತಿಯೊಬ್ಬರು ತಾಯಿ ತಂದೆ ನಮಸ್ಕಾರ ಮಾಡಬೇಕು ಮೊದಲು ಅಂತ. 4 ಜನ ಬಂದರು. 600ರಲ್ಲಿ 4 ಜನ ಪೋಷಕರು ಬಂದರು. ನೀನೇನು ಕೆಲಸ ಮಾಡ್ತೀಯ, ನೀನು ಶಿಕ್ಷಕ ಆದರೆ ಶಿಕ್ಷಕನ ಕೆಲಸ ಮಾಡ್ಕೊಂಡು ಹೋಗು, ಇದನ್ನೆಲ್ಲ ಹೇಳೋದು ನೀನು ಯಾರು ಅಂತ. ಇದು ನಡೆದಿರೋ ಘಟನೆ. ಆಗ ನನಗೊಂದು ಕ್ವಶನ್ ಆಯಿತು, ಒಂದು ಪ್ರಶ್ನೆ ಬಂತು. ಸರಿ, ನೀವು ಹೇಳಿದಾಗ ನಾನು ಕೇಳ್ತೀನಿ, ನಾನು ಪ್ರಶ್ನೆಗೆ ಉತ್ತರ ಕೊಡಿ ಅಂತಂದೆ. ಏನು ಅಂತ ಕೇಳಿದ್ರೆ, ಆ ಪ್ರಶ್ನೆಯನ್ನು ಕೇಳಿದೆ, ಯಾವ ಕಾರಣಕ್ಕಾಗಿ ಮಕ್ಕಳು ನಿಮಗೆ ನಮಸ್ಕಾರ ಮಾಡಬಾರ್ದು ಅಂತ ನೀವು ಬಯಸ್ತಾ ಇದ್ದೀರಾ ಅಂತ ನಂಗೆ ಒಂದು ಸ್ವಲ್ಪ ಬಿಡಿಸಿ ಹೇಳಿ ಅಂತ. ಆಗ ಹೇಳಿದ್ರು, ನಾವು ಮಾಡಿದ ಪಾಪ ಎಲ್ಲ ಮಕ್ಕಳಿಗೆ ಹೋಗುತ್ತೆ. ಆಗ ಅರ್ಥ ಆಯ್ತು ಇವರು ಪಾಪ ಬಿಟ್ಟು ಬೇರೆ ಏನು ಮಾಡಿಲ್ಲ ಅಂತ. ಆಗ ಹೇಳಿದ್ರೆ, ನಿಮ್ಮ ಪಾಪ ತೊಳೆಯೋದಕ್ಕಾಗಿ ಹುಟ್ಟಿದವರೇ ಮಕ್ಕಳು ಅಂತ. ಇದು ಸಮಸ್ಯೆ ಆಯಿತು ನನಗೆ. ಇವರಿಗೆ ಉತ್ತರ ಕೊಡೋದು ಹೇಗೆ ಅಂತ ಸ್ವಲ್ಪ ಸಮಯ ಕೊಡಿ ಅಂದೆ. ಅಷ್ಟೊತ್ತಿಗೆ ಸ್ವಾಮೀಜಿ ಬಂದರು. ಅವರಲ್ಲಿ ಕೇಳಿದೆ ಈ ವಿಚಾರವನ್ನು. ಏನು ಈ ರೀತಿಯಾಗಿ ನಮ್ಮ ಪೋಷಕರು ಬಂದಿದ್ದಾರೆ, ಮಕ್ಕಳ ಹತ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಯಾವ ಕಾರಣಕ್ಕೂ ಕೂಡ ತಯಾರಿಲ್ಲ ಅಂತ. ಹಾಗಿದ್ರೆ ಇದಕ್ಕೇನು ಉತ್ತರ? ಆಗ ಅವರು ಒಂದು ಮಾತು ಹೇಳಿದರು, ನೋಡಿ, ಅಪುತ್ರಸ್ಯ ಗತಿರ್ನಾಸ್ತಿ ಎನ್ನುವ ಶಾಸ್ತ್ರವಾಕ್ಯ ಕೇಳಿದೀಯಾ ಅಂತ ಕೇಳಿದ್ರು. ಹೌದು ಅಂದೆ. ಅರ್ಥ ಏನು ಕೇಳಿದ್ರು. ಮಕ್ಕಳಿಲ್ಲದವರಿಗೆ ಸದ್ಗತಿ ಇಲ್ಲ ಅಂತಂದೆ. ವಾಕ್ಯದ ಅರ್ಥ ಅಷ್ಟೇ ಇರೋದು. ಆಗ ಅಷ್ಟೇ ಅಲ್ಲ, ಅದಕ್ಕೆ ಬೇರೆ ಅರ್ಥ ಇದೆ ಅಂತಂದು. ಆ ಹಿಮಾಲಯದಲ್ಲಿ ಅದೆಷ್ಟೋ ವರ್ಷ ತಪಸ್ಸು ಮಾಡಿರುವಂಥ ಅವ್ರು ಹೇಳಿದ ಮಾತು ಕೇಳಿ ಅವ್ರು ಹೇಳಿದ್ರು, ಇಲ್ಲಿ ಸಂಸ್ಕೃತದಲ್ಲಿ ಪುತ್ರ ಅಂದರೆ ಮಕ್ಕಳು ಅಂತ ಅರ್ಥ, ಗಂಡು ಮಗು ಅಂತ ಅರ್ಥ ಅಲ್ಲ. ಬಹಳ ಜನಕ್ಕೆ ತಪ್ಪು ತಿಳುವಳಿಕೆ ಇದೆ. ಗಂಡು ಮಗ ಇದ್ರೆ ಮಾತ್ರ ಸದ್ಗತಿ ಅಂತ. ಖಂಡಿತ ತಪ್ಪು ತಿಳುವಳಿಕೆ. ಅಪುತ್ರಸ್ಯ ಗತಿರ್ನಾಸ್ತಿ ಅಂದರೆ ಮಕ್ಕಳಿಲ್ಲದಿದ್ದವರಿಗೆ ಗತಿ ಇಲ್ಲ. ಯಾಕೆ ಅಂತ ಎಲ್ಲರ ಚಿಂತನೆ ಹೇಗಿದೆ ಅಂದರೆ, ಸತ್ತ ಮೇಲೆ ಶ್ರಾದ್ದ ಮಾಡೋಕ್ಕೆ ಮಕ್ಕಳು ಬೇಕು ಅಂತ, ಎಲ್ಲರ ತಲೆಯಲ್ಲಿ ಸದ್ಗತಿ ಸಿಗಬೇಕು ಅಂತಾದರೆ. ಈ ಋಷಿ ಮುನಿಗಳು ಹೇಳಿದ್ರು ನನಗೆ, ಯಾವಾಗ ತಾಯಿಗೆ ಮೊದಲು ನಮಸ್ಕಾರ, ಯಾಕೆಂದರೆ ಉಪನಿಷತ್ತು ಹೇಳುತ್ತೆ, ಮಾತಾ ಪೂರ್ವ ರೂಪಂ ಪಿತೋತ್ತರ ರೂಪಂ, ಮೊದಲು ತಾಯಿಗೆ ಆಮೇಲೆ ತಂದೆಗೆ. ಈ ಕ್ರಮವನ್ನು ಅನುಸರಿಸಿ ನಮಸ್ಕಾರ ಯಾರು ಕಾಲು ಮುಟ್ಟಿ ಮಾಡ್ತಾರೋ ಆಗ ಅವರ ಪೂರ್ವಜರ ಎಲ್ಲರ ಆಶೀರ್ವಾದ ತಾಯಿಯ ಮೂಲಕ ಮಗುವಿಗೆ ಬರ್ತದೆ. ಅವರ ಕುಲದೇವತಾ ಆರಾಧನೆಯ ಫಲ ಸಂಪೂರ್ಣವಾಗಿ ಮಗುವಿಗೆ ಬರುವುದು ತಾಯಿ ತಂದೆಗೆ ನಮಸ್ಕಾರ ಮಾಡಿದಾಗ ವಿನಃ, ಇಲ್ಲ ಅಂದರೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಂದು. ಯಾವಾಗ ಅದು ಪೂರ್ವ ಪುಣ್ಯಗಳು ಬರ್ತಾ ಹೋಗ್ತದೆ ತಾಯಿ ತಂದೆಯ ಮೂಲಕ, ಮಗುವಿಗೆ ಆ ಪುಣ್ಯಾಂಶ ಸೇರುವುದಕ್ಕೆ ಕಾರಣವೇ ತಾಯಿ ತಂದೆಯರಾಗಿರ್ತಾರೆ. ತಾಯಿ ತಂದೆಯವರ ಮೂಲಕ ಹರಿದು ಬರುವ ಅವರ ಆಶೀರ್ವಾದ ಬಲವೇ ತಾಯಿ ತಂದೆಯಲ್ಲಿರುವ ಪಾಪಾಂಶವನ್ನು ತೊಳೆಯುವುದಕ್ಕೆ ಕಾರಣ. ಪೂರ್ವಜರ ಆಶೀರ್ವಾದ ನಮ್ಮೊಳಗೆ ಪ್ರವಹಿಸಬೇಕು ಅಂತಾದರೆ ಮಗು ನಮಗೆ ನಮಸ್ಕಾರ ಮಾಡಬೇಕು. ಇದನ್ನ ಹೇಳಿದ ಮೇಲೆ ಅವರೆಲ್ಲ ಒಪ್ಪಿಕೊಂಡು ಅದೆಲ್ಲ ಸರಿಯಾಯಿತು. ಇದಾದ ನಂತರ ನಮ್ಮ ರಾಜ್ಯದ ಎಜುಕೇಷನ್ ಮಿನಿಸ್ಟರ್ ಒಬ್ಬರು, ಅಧಿಕಾರಿಗಳೊಬ್ಬರು ನನಗೆ ಸತ್ಸಂಗಕ್ಕಾಗಿ ಕೆಲವು ಕಡೆ ಕಾಲೇಜುಗಳಿಗೆ ಕಳಿಸಿದ್ರು. ಅಲ್ಲಿ ಡಿಗ್ರಿ ಕಾಲೇಜುಗಳಲ್ಲಿ 300-400 ವಿದ್ಯಾರ್ಥಿಗಳು ಕುಳಿತಾಗ ನಾನು ಕೇಳಿರುವ ಪ್ರಶ್ನೆ ಏನು ಅಂತಂದರೆ, ಯಾರು ನಿತ್ಯ ತಾಯಿ ನಮಸ್ಕಾರ ಮಾಡಿ ಬರ್ತೀರಿ ಅಂತ ಕೇಳಿದೆ. ಆಗ ಕೈ ಎತ್ತಿದ್ರು 150 ಮಕ್ಕಳು. ಆದರೆ ನಮ್ಮ ದುರ್ದೈವ, ಒಂದೇ ಒಂದು ಹಿಂದೂ ಮಕ್ಕಳ ಕೈ ಮೇಲೆ ಬಂದಿರಲಿಲ್ಲ. ಒಂದೇ ಒಂದು ಹಿಂದೂ ಮಕ್ಕಳ ಕೈ ಮೇಲೆ ಬಂದಿರಲಿಲ್ಲ.
ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಹಿಂದೂ ಧರ್ಮ ಉಳಿಬೇಕು, ನಮ್ಮ ಸನಾತನ ಧರ್ಮ ಉಳಿಬೇಕು, ದೇವತಾ ಶಕ್ತಿ ವಾಸವಾಗಿರಬೇಕು ಅಂದರೆ ಹಳ್ಳಿಯಿಂದ ಮಾತ್ರ ಸಾಧ್ಯ. ಹಾಗಾಗಿ ಹಳ್ಳಿಯಲ್ಲಿರ್ತಕ್ಕಂಥ ನೀವು ಪರಮ ಈ ಭಗವಂತನ ಕೃಪೆಗೆ ಒಳಗಾದಂಥವ್ರು ಅನ್ನೋದ್ರಲ್ಲಿ ಯಾವ ಸಂದೇಹ ನನಗಿಲ್ಲ. ಹಾಗಾಗಿ ಈ ನಿತ್ಯವೂ ಕೂಡ ಗೊತ್ತಿರಲಿ ಗೊತ್ತಿರದಿರಲಿ ಮಗು ಹತ್ರ ನಮಸ್ಕಾರ ಮಾಡಿಸಿಕೊಳ್ಳದಿದ್ದಂತಹ ತಾಯಿ ತಂದೆಯರು ಇನ್ನು ಮುಂದಾದರೂ ದಯವಿಟ್ಟು ಮಾಡಿಸ್ಕೊಡಿ. ಇಲ್ಲ ಅಂದರೆ ಸದ್ಗತಿ ನಿಮಗೂ ಸಿಗೋದಿಲ್ಲ, ಹಾಗೂ ಮಗುವಿನ ಜೀವನವೂ ಹಾಳಾಗ್ತದೆ. ಯಾವಾಗ ನನಗೆ ಈಗ ಗೊತ್ತಿದೆ, ಜ್ಯೋತಿಷ್ಯಕ್ಕೆ ಬರ್ತಾರೆ 10th ಮಕ್ಕಳಿಂದ ಹಿಡಿದು PUC ಮಕ್ಕಳವರೆಗೆ ಕರ್ಕೊಂಡು ಬಂದರೆ ಅವರು ಮೊದಲು ಕೇಳುವ ಪ್ರಶ್ನೆ ಅಥವಾ ಹೇಳುವ ವಾಕ್ಯ ಏನು ಅಂತ ನನಗೆ ಮೊದಲೇ ಗೊತ್ತಿರುತ್ತೆ. ಏನು ಅಂದರೆ, ಸ್ವಾಮಿ ನನ್ನ ಮಗ ಮಾತು ಕೇಳ್ತಾ ಇಲ್ಲ, ನನ್ನ ಮಗಳು ಮಾತು ಕೇಳ್ತಾ ಇಲ್ಲ, ಇದು ಬಿಟ್ಟು ಬೇರೆ ಏನೂ ಇಲ್ಲ. ಕಾರಣ ಏನು? ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡದೇ ಇರುವಂಥ ದುರ್ದೈವ ಇದನ್ನು ಇವತ್ತಿಗೆ ತಂದಿದೆ. ಹಾಗಾಗಿ ಪಾರ್ವತಿ ಪರಮೇಶ್ವರರು ಅಂದರೆ ಸ್ವತಃ ನಮ್ಮ ತಾಯಿ ತಂದೆಯರೇ, ನಮ್ಮೊಳಗಿರುವ ಶಿವನೇ ಅಲ್ಲಿ ಮುಖ್ಯವಾಗಿರ್ತಕ್ಕಂಥವರು. ಆದ್ದರಿಂದಾಗಿ ಆ ಒಂದು ಕುಲವನ್ನು ಅಭಿವೃದ್ಧಿ ಮಾಡಿದಂತಹ ಮಾತೆ ಮೊದಲ ಸ್ಥಾನದಲ್ಲಿ ನಿಲ್ತಾಳೆ. ಹಾಗೆಯೇ ತಾಯಿ ತಂದೆಗೆ ನಮಸ್ಕಾರ ಮಾಡುವುದನ್ನು ನಾವು ನಿತ್ಯವೂ ಮಾಡಿಯೇ, ಅವರು ಇವತ್ತು ಸ್ವರ್ಗಸ್ಥರಾದರೂ ಕೂಡ ಮನಸ್ಸಿನಲ್ಲಿ ಮಾಡಿಯೇ ನಿತ್ಯ ದಿನ ಪ್ರಾರಂಭ ಮಾಡುವುದು ನಮ್ಮ ಸಂಪ್ರದಾಯ, ಅನ್ಯ ಧರ್ಮೀಯರದ್ದಲ್ಲ. ಆದರೆ ನಾವು ಇವತ್ತನ್ನು ಬಿಟ್ಟುಕೊಂಡು ಬಂದು ಜೀವನವನ್ನು, ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ದೂರ ಮಾಡ್ತಾ ಬೇರೆಯದ್ರ ಕಡೆ ಗಮನ ಕೊಡ್ತಾ ನಮ್ಮ ಜೀವನದ ಜೊತೆಗೆ ನಮ್ಮ ದೇಶ ಹಾಳು ಮಾಡುವ ಮೊದಲಿಗರಾಗ್ತಾ ಇದ್ದೇವೆ. ನಮ್ಮ ದೇಶವು ಶಾಂತಯುತವಾಗಿರಬೇಕು ಅಂತಾದರೆ ಆರಾಧನೆಯಷ್ಟೇ ಮುಖ್ಯ, ಮೊದಲ ಕರ್ತವ್ಯ. ಅದೇ ಹಣೆಗೆ ತಿಲಕ ಮತ್ತು ತಾಯಿ ತಂದೆಯ ನಮಸ್ಕಾರ. ತಿಲಕ ಬಿಡದಿದ್ದರೆ ಏನಾಗುತ್ತೆ? ಹುಡುಗರು ಹುಡುಗಿಯರು ಎನ್ನುವುದಲ್ಲ. ಸ್ನಾನಂಕೃತ್ವ ಭೃಗೋರ್ಮಧ್ಯೆ ಮಧ್ಯಾಂಗುಲ್ಯಾಚ ಕುಂಕುಮಂ ಧಾರಯಾಮ್ಯುಪವಿಶ್ಯೈವ ತಿಲಕಂ ಜ್ಞಾನವರ್ಧಕಂ. ಇದು ನಮ್ಮ ಸಂಪ್ರದಾಯ. ನಾವು ಆ ಹಣೆಗೆ ತಿಲಕವನ್ನು ಇಟ್ಟುಕೊಂಡಾಗ ಇಲ್ಲಿ ಜ್ಞಾನಚಕ್ರ ಇದೆ ಅಂತ ಋಷಿಮುನಿಗಳು ಹೇಳ್ತಾರೆ. ಆ ತಿಲಕ ಇದ್ದರೆ ಮಾತ್ರ ತಾಯಿ ತಂದೆಯ ಆಶೀರ್ವಾದವನ್ನು ಪಡೆಯುವ ಅರ್ಹತೆ ಬರುವುದು. ತಿಲಕವಿಲ್ಲದ ನಮಸ್ಕಾರ ಅಲ್ಲವೇ ಅಲ್ಲ. ಒಂದು ಘಟನೆ ದೇವಾಲಯದಲ್ಲಿ ನಾನಿದ್ದಾಗ ಆಯಿತು. ಯಾರೋ ಬ್ಯೂಟಿ ಪಾರ್ಲರಿಗೆ ಹೋಗಿ ಬಂದರು, ಅವ್ರ ಬಾಯ್ ಫ್ರೆಂಡ್ ಅವಳನ್ನು ಕರ್ಕೊಂಬಂದಿದ್ರು. ಮಂಡೆಯನ್ನು ಎಷ್ಟು ಬಿಚ್ಚಿಟ್ಕೊಂಡಿದ್ರು ಅಂದರೆ ಇಷ್ಟ ಅಗಲವಾಗಿ ದೊಡ್ಡ ರೀತಿಯಾಗಿ ಚಂಡಿ ಚಾಮುಂಡಿಯ ವೇಷವನ್ನು ಹಾಕದಂಗೆ ಇತ್ತು. ಅವರು ದೇವಸ್ಥಾನದಲ್ಲಿ ಗರ್ಭಗುಡಿಯನ್ನು ಸುತ್ತರಿತಾ ಇದ್ರು. ಹಣೆಗೆ ನೋಡಿದೆ ಏನೂ ಇಲ್ಲ, ಕೂದಲು ಕಟ್ಟಿಕೊಂಡೂ ಇಲ್ಲ. ನಾನು ನೇರವಾಗಿ ಒಂದು ಮಾತು ಹೇಳಿದೆ, ಒಂದೇ ಶಬ್ದ ಒಂದೇ ವಾಕ್ಯವನ್ನು ಹೇಳಿದೆ. ನೀವು ದೇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತೀರಿ, ಒಳಗೆ ಭಕ್ತಿ ಇದೆ ಅಂತ ನನಗೂ ಗೊತ್ತು. ಆದರೆ ಕ್ರಿಯೆ ಅನ್ನೋದೊಂದು ಇದೆಯಲ್ಲ, ಅದಕ್ಕೆ ಸ್ವಲ್ಪ ಬೆಲೆ ಕೊಡಬೇಕಾಗತ್ತೆ. ಯಾಕೆಂದ್ರೆ ಅಮ್ಮ ಅನ್ನ ಹಾಕಿದ ತಕ್ಷಣ ಹೊಟ್ಟೆ ತುಂಬುವುದಿಲ್ಲ, ನಾವು ಕೈ ಹಾಕಿ ತಿಂದಾಗ ಮಾತ್ರ ಹೊಟ್ಟೆ ತುಂಬೋದು. ಹಾಗಾಗಿ ಕ್ರಿಯೆಗೆ ಅತ್ಯಂತ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ನೀವು ಈ ಒಂದು ಗರ್ಭಗುಡಿಯಲ್ಲಿರುವ ದೇವರನ್ನ ಪ್ರಾಣ ಪ್ರತಿಷ್ಠೆಯಾಗಿ ಜೀವಂತವಿರುವುದು ಎಂದು ನಾವು ನಂಬ್ತೇವೆ. ನಮ್ಮ ನಂಬಿಕೆಗೆ ದ್ರೋಹ ಮಾಡಬೇಡಿ, ಅದು ಸತ್ತಿರುವ ಶವವಲ್ಲ ಅಂತ ಹೇಳಿದೆ. ಹೀಗೆ ಹೇಳಿದ ತಕ್ಷಣ ಮುಖ ಎಲ್ಲ ಮತ್ತು ಚಂಡಿ ರೂಪ ತಾಳದು. ಹಾಗಾಗಿ ಯಾಕೆ ಅಂದರೆ ಶವಕ್ಕೆ ನಮಸ್ಕಾರ ಮಾಡುವ ರೀತಿಯಲ್ಲಿ ದೇವರಿಗೆ ನಮಸ್ಕಾರ ಮಾಡುವುದು ಉಚಿತವ? ಯಾವ ಸಂಪ್ರದಾಯ ನಿಮ್ಮದು ಅಂತ ಕೇಳಿ. ಅಂದರೆ ಈ ಸೂಕ್ಷ್ಮಗಳನ್ನು ಯಥಾವತ್ತಾಗಿ ಶಾಸ್ತ್ರೀಯವಾಗಿ ಹೇಳುವ ಕರ್ಮ ಧರ್ಮ ನಮ್ಮದಾಗಿದೆ ಅಂತ ನಾವು ಹೇಳಬೇಕಾಗ್ತದೆ. ಯಾಕೆಂದರೆ ಭಗವಂತ ಆ ಒಂದು ಸ್ಥಾನದಲ್ಲಿ ನಮ್ಮನ್ನು ತಂದು ಇಳಿಸಿದ್ದಾನೆ. ಹಾಗಾಗಿ ಅನಿವಾರ್ಯವಾಗಿ ಹೇಳಬೇಕಾಗ್ತದೆ. ಹಾಗೆ ಇವತ್ತು ಈ ರವಿಗ್ರಹ ಎನ್ನುವಂಥದ್ದು ಏನಿದೆ, ಈಶ್ವರ ನಮ್ಮೊಳಗಿರುವ ಆತ್ಮ. ಇದಕ್ಕೆ ನಾವು ರವಿಯಿಂದ ನೋಡಿದಾಗ ಭೂಮಿ, ಚಂದ್ರ ಮಾತೃಕಾರಕ ಅಂತ ಕರಿತೇವೆ, ಮನಃಕಾರಕ ಅಂತ ಕರಿತೇವೆ. ಹಾಗಾಗಿ ದೇಹ ಎಲ್ಲ ಸರಿ ಇದ್ದು ಮನಸ್ಸು ಸರಿ ಇಲ್ಲದ ವ್ಯಕ್ತಿಗೆ ಹುಚ್ಚ ಅಂತ ಕರಿತೇವೆ. ಆದ್ದರಿಂದ ತಾಯಿಗೆ ನಿತ್ಯ ನಮಸ್ಕಾರ ಮಾಡಿದರೆ ಯಾರು ಹುಚ್ಚರೇ ಆಗುವುದಿಲ್ಲ. ಇದು ಮೊದಲನೆಯದು. ಇವತ್ತಿನ ಸೈಕಾಲಜಿ ಏನಿದೆ, ಎಷ್ಟೋ ಜನ ಈ ಮನೋವಿಜ್ಞಾನಿಗಳು ನಮ್ಮ ಹತ್ರ ಬರ್ತಾರೆ ಜ್ಯೋತಿಷ್ಯಕ್ಕೆ. ಅವರ ಅವಸ್ಥೆಗಳನ್ನು ನಾವು ನೋಡಿದ್ದೇವೆ. ಅವರ ಮಕ್ಕಳಿಗೆ ಔಷಧವನ್ನು ಕೊಡುವುದಕ್ಕೆ ಒದ್ದಾಡಿದ ಒಂದು ಘಟನೆ ಹೇಳ್ತೇನೆ. ಒಬ್ಬರು ಬಂದರು, ಅವರು ಮಾನಸಿಕ ತಜ್ಞರು ಅಂತ ನನಗೆ ಗೊತ್ತಿರಲಿಲ್ಲ. ತನ್ನ ಮಗನ ಜಾತಕ ಕೊಟ್ಟರು. ನೋಡಿದಾಗ ನಾನು ಹೇಳ್ತಾ ಹೋದೆ, ಮಗ ಹೀಗೀಗಿದ್ದಾನೆ, ಈ ಥರ ಮಾಡ್ತಾನೆ ಅಂತ. 2 ಪೇಜ್ ಬರ್ಕೊಂಡ್ರು. ಎಲ್ಲ ಆದಮೇಲೆ ನೀವು ಹೇಗೆ ಹೇಳಿದ್ರಿ ಇದನ್ನು ಕೇಳಿದ್ರು. ನಾ ಹೇಳಿದ್ದು ಹೌದಲ್ವ ಅಂತ ನೀವು ಹೇಳಿ ಅಂದೆ.
ನೀವು ಹೇಳಿದ್ದು ಹೌದಾಗಿದ್ದಕ್ಕೆ ಕೇಳ್ತಾ ಇದ್ದೀನಿ, ಯಾಕೆಂದ್ರೆ ನಾನು ಮನೋವಿಜ್ಞಾನಿ, ನನ್ನ ಹತ್ರ ಹೇಳಲಿಕ್ಕಾಗಿಲ್ಲ, ನೀವು ಹೇಗೆ ಹೇಳಿದ್ರಿ ಕೇಳಿ. ಆಗ ಹೇಳಿದೆ, ಅದು ಒಂದು ಪೇಪರ್ ಅಲ್ಲ ಜಾತಕ ಅಂದ್ರೆ, ಅವನು ಹುಟ್ಟುವಾಗಿರುವ ಗ್ರಹ ಸ್ಥಿತಿ, ಅವನ ಪೂರ್ವ ಜನ್ಮದಿಂದ ಪಡೆದಂತಹ ಯಾವ ಪಾಪಾಂಶಗಳಿವೆ ಅದು ಯಾವ ರೀತಿಯಾಗಿ ಈ ಜನ್ಮದಲ್ಲಿ ಹೊರಗೆ ಬರ್ತಾ ಇದೆ ಅಂತ ಅಷ್ಟೇ ಹೇಳಿದೆ ನಾನು ಮುಂದೆ. ಹಾಗಿದ್ರೆ ಇವನಿಗೆ ಏನಾದರೂ ಔಷಧಿ ಮಾಡಬೇಕಲ್ಲ ಸರಿಯಾಗಿ ಅಂತ ಕೇಳಿ. ಆಗ ನಾ ಹೇಳಿದೆ ಕರ್ಕೊಂಡು ಬನ್ನಿ ಅಂತ. ನನ್ನ ಜೀವನದಲ್ಲಿ ಕನಿಷ್ಠ ಪಕ್ಷ 15,000 ವಿದ್ಯಾರ್ಥಿಗಳಿದ್ದಾರೆ, ದೇಶ ವಿದೇಶಗಳಲ್ಲಿ ವಿರಾಜಮಾನರಾಗಿದ್ದಾರೆ. ಆದರೆ ಈ ವಿದ್ಯಾರ್ಥಿ ತರ ಒಂದು ವಿದ್ಯಾರ್ಥಿನ ನೋಡೇ ಇಲ್ಲ. ಯಾಕೆಂದ್ರೆ 1 ಗಂಟೆ ನಿರಂತರವಾಗಿ ಮಾತನಾಡಿದಾಗ 0.1 ಭಕ್ತಿ ಕೂಡ ಅವನಲ್ಲಿ ಕಾಣಲಿಲ್ಲ. ಇಲ್ಲಿ ಇವತ್ತು ನೀವು ಕೂತಿದ್ದೀರಲ್ಲ, ನನಗೆ 100ಕ್ಕೆ 100 ಕಂಡು, ಆದ್ರೆ ಆ ವ್ಯಕ್ತಿಯಲ್ಲಿ ಅಷ್ಟು ಕಾಣಲಿಲ್ಲ. ಅವ್ರ ತಂದೆ ಕೇಳಿದ್ರು, ಇವನಿಗೆ ಯಾವ ಮಂತ್ರ ಅಥವಾ ಯಾವ ಹೋಮ ಮಾಡಿದ್ರೆ ಇವನು ಸರಿ ಆಗ್ತಾನೆ ಅಂತ. ಆಗ ಹೇಳಿದೆ, ಹೋಮ ಖಂಡಿತ ಮಾಡಿದ್ರೆ ಇವನಿಗೆ ತಾಗೋದಿಲ್ಲ, ಯಾಕೆಂದ್ರೆ ಭಕ್ತಿ ಒಳಗೆ ಒಂದು ಸ್ವಲ್ಪವೂ ಇಲ್ಲ, ಲವಲೇಶವೂ ಇಲ್ಲ. ಹಾಗಿದ್ರೆ ಯಾವ ಮಾತ್ರೆ ಕೊಡ್ಲಿ ಅಂತ ಕೇಳಿದ್ರು. ಆಗ ಬುದ್ಧಿಗೆ ಏನಾದ್ರು ಮಾತ್ರೆ ಇದೆಯಾ ನಿಮ್ಮ ಹತ್ರ ಅಂತ ಕೇಳಿದೆ. ಖಂಡಿತ ಇಲ್ಲ, ಬುದ್ಧಿಗೆ ಯಾವ ಮಾತ್ರೆ ಯಾರು ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಅವಸ್ಥೆಯಿಂದ ಕಾಲ ಬರಬೇಕು, ಸಮಯ ಬರಬೇಕು, ಅವನ ಜೀವಿತಾವಧಿಯಲ್ಲಿ ಯಾವಾಗೋ ದೇವರ ಅನುಗ್ರಹ ಮಾಡಿದಾಗ ಅವನು ಸುಧಾರಿಸ್ತಾನೆ. ಅಲ್ಲಿವರೆಗೆ ನೀವು ಒಂದು ಚಿಂತೆ ಬಿಡಿ ಅಂತ. ಹಾಗಾಗಿ ಯಾರು ನಿತ್ಯ ತಾಯಿ ನಮಸ್ಕಾರ ಮಾಡಿ, ತಂದೆ ನಮಸ್ಕಾರವನ್ನು ಮಾಡಿ ದೀಪ ಪ್ರಜ್ವಾಲನೆಯನ್ನು ಮಾಡ್ತೇವೆ. ನಾವು ದೀಪ ಪ್ರಜ್ವಾಲನೆಯನ್ನು ಮಾಡುವುದು ಯಾಕೆ? ಮನೆಯಲ್ಲಿ ನಿತ್ಯ ಹೆಣ್ಣು ಮಕ್ಕಳು ದೀಪ ಹಚ್ಚಬೇಕು, ಹಾಗೂ ಗಂಡು ಮಕ್ಕಳು ದೇವರ ಮನೆ ಪೂಜೆ ಮಾಡಬೇಕು ದೇವರಿತ್ತು. ಅದೆಲ್ಲರೂ ಮಾಡ್ತಾ ಇದ್ದೀರಾ? ಖಂಡಿತವಾಗಿಯೂ ಮಾಡಿ. ಹಾಗಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಪೂಜೆ ಮಾಡೋದು ತಪ್ಪಲ್ಲ. ಹೆಣ್ಣು ಮಕ್ಕಳ ಪೂಜೆಗಿಂತ ಗಂಡು ಮಕ್ಕಳು ತಮ್ಮ ಜವಾಬ್ದಾರಿಯನ್ನು ವಹಿಸಿ ಮಾಡಬೇಕು. ಹಾಗಾಗಿ ಹೆಣ್ಣು ಮಕ್ಕಳು ದೀಪ ಹಚ್ಚಬೇಕು. ಮನೆಯ ದೀಪ ಬೆಳಗುವ ಭಾಗ್ಯಲಕ್ಷ್ಮಿ ಅಂದರೆ ತಾಯಿಯೇ. ಹಾಗೆ ಹೆಣ್ಣು ಮಕ್ಕಳೇ ಇನ್ನೊಂದು ಕುಲದ ದೀಪವನ್ನು ಬೆಳಗ್ತಾರೆ. ಹಾಗಾಗಿ ನೋಡಿ, ಆತ್ಮ ಇವತ್ತು ದೀಪವನ್ನು ಹಚ್ಚಿದ್ರಿ ನೀವು, ಏನರ್ಥ? ಇಲ್ಲಿ ದೀಪವನ್ನು ಬೆಳಗ್ತಾ ಇದ್ದೀರಿ, ಏನರ್ಥ ಇದಕ್ಕೆ? ಜ್ಯೋತಿ ಅಂದ್ರೆ ಏನು ಅಂತ ಕೇಳಿದ್ರೆ ನೋಡಿ, ಜ್ಯೋತಿರ್ಲಿಂಗಗಳು ಅಂತ ಕೇಳ್ತೀರಾ. 12 ಜ್ಯೋತಿರ್ಲಿಂಗಗಳು. ಈ 12 ಜ್ಯೋತಿರ್ಲಿಂಗಗಳು ಶ್ರೀಶೈಲ, ಮಲ್ಲಿಕಾರ್ಜುನ, ಮತ್ತೆ ಸೌರಾಷ್ಟ್ರ ಸೋಮನಾಥ ಅಂತ ಎಲ್ಲ ಹೇಳ್ತೀರಾ. ಸೋಮನಾಥ, ವೈದ್ಯನಾಥ, ಓಂಕಾರೇಶ್ವರ, ಹೀಗೆ ಮಹಾಕಾಲ, ಈ ರೀತಿಯಾಗಿ ಈ ಜ್ಯೋತಿರ್ಲಿಂಗಗಳನ್ನು 12 ವಿಧವಾಗಿ ಮಾಡ್ತಾರೆ. ಇದಕ್ಕೆ ಅತ್ಯಂತ ವೈಜ್ಞಾನಿಕ ಕಾರಣಗಳಿದ್ದಾವೆ. ಭೂಮಿಯ ಸುತ್ತ ಒಂದು ವೃತ್ತ, ಈ ವೃತ್ತವನ್ನ 12 ವಿಭಾಗವನ್ನಾಗಿ ಋಷಿಮುನಿಗಳು ಕಲ್ಪಿಸಿದ್ದಾರೆ. ಇದನ್ನ ಮೇಷರಾಶಿ, ವೃಷಭ ರಾಶಿ ಎಂಬುದಾಗಿ ಕಲ್ಪಿಸಿದ್ದಾರೆ. ಹಾಗಾಗಿ ಮೇಷ ಸಂಕ್ರಮಣ ಅಂತಂದ್ರೆ, ಮೇಷ ರಾಶಿಗೆ ಯಾವಾಗ ಸೂರ್ಯ ಆ ಭೂಮಿಯ ಆ ದಿಕ್ಕಿನಲ್ಲಿ ಸೂರ್ಯ ಉದಯಿಸ್ತಾನೋ ಅವತ್ತಿನಿಂದ ಆ ದಿಕ್ಕಿನಿಂದ ಮೇಷದಿಂದ ಈ 12 ರವಿ ಬರ್ತಾರೆ. 12 ಅಂದ್ರೆ 12 ರವಿ ಬರುವುದಂದ್ರೆ ಭೂಮಿಯ ಸುತ್ತದ ಎಲ್ಲ ವ್ಯವಸ್ಥೆಯಲ್ಲಿ ಆ ರವಿಯು ನೋಡಿ, ಧನುರ್ಮಾಸ, ಧನು ರಾಶಿಯಲ್ಲಿ ರವಿ ಇರುವಾಗ ಪ್ರವೇಶ ಮಾಡಿದಾಗ ಧನುರ್ಮಾಸ, ಮಕರ ಸಂಕ್ರಮಣ, ಮಕರ ಸಂಕ್ರಾಂತಿಯ ವೃತ್ತ, ಆ ಮಕರ ಸಂಕ್ರಾಂತಿ ವೃತ್ತವನ್ನು ದಾಟಿದ ತಕ್ಷಣ ಮಕರದಲ್ಲಿ ಈ ರವಿ ಇರುವಂಥದ್ದು. ಹೀಗೆ 12 ರಾಶಿಗಳು, ಹಾಗೆ 12 ಜ್ಯೋತಿರ್ಲಿಂಗಗಳು, ರವಿ ಮತ್ತು ಶಿವ. ಇದರ ಬಗ್ಗೆ ಸ್ವಲ್ಪ ಕಲ್ಪನೆ ತಗೊಳ್ಳಿ. ಅಂದ್ರೆ ನಮ್ಮೊಳಗಿರುವಂತಹ ರವಿ ಅಂತಂದ್ರೆ ಒಳಗಡೆ ಚೈತನ್ಯ ಶಕ್ತಿ. ಇದು ಹೇಗಿದೆ ಅಂತ ಒಂದು 2 ನಿಮಿಷಗಳ ಕಾಲ ನಾನು ಹೇಳ್ತೇನೆ. ಈ ಒಂದು ವ್ಯವಸ್ಥೆ ದೇಹದಲ್ಲಿ ಯಾರು ಈ ನಿರ್ಜೀವವಾದಾಗ ಈ ದೇಹ ಸಂಪೂರ್ಣವಾಗಿ ನಾವು ಹುಗಿದಾಕ್ಲಿ ಸುಟ್ಟಾಕ್ಲಿ ಆ ದೇಹದಲ್ಲಿ ಇರುವಂತಹ ರಕ್ತ, ಮೂಳೆ, ಮಾಂಸಾದಿಗಳು ಮಾತ್ರ ಮಣ್ಣಾಗ್ತವೆ. ಡಾಕ್ಟರ್ ಬಾಡಿಯನ್ನು ಕೊಯ್ದರೂ ಕೂಡ ಅವ್ರಿಗೆ ತೋರಿಸ್ಲಿಕ್ಕೆ ಆಗದೆ ಇರುವುದೇ ಮನೋಹಂಕಾರ, ಬುದ್ಧಿ ಮತ್ತು ಚಿತ್ತ. ನಮ್ಮ ಯೋಜನಾಧಿಕಾರಿಗಳು ಅವ್ರ ಹೆಸರು ಉಲ್ಲಾಸ್ ಸರ್. ಎಲ್ಲದ್ರು ಬಂದ್ರ? ಉಲ್ಲಾಸ್ ಸರ್ ಬನ್ನಿ. ನಮ್ಮ ಯೋಜನಾಧಿಕಾರಿಗಳು ಉಲ್ಲಾಸ್ ಅವರಿಗೆ ಗೌರವದ ಕಾಣಿಕೆಯನ್ನು ಅರ್ಪಿಸ್ತಾ ಇದ್ದಾರೆ. ಬಂತವರು ನೋಡಿ, ಭಗವಂತ ಸ್ವಲ್ಪನಾದ್ರೂ ಇಲ್ಲಿ ನಿಂತು ನಮ್ಮ ಧ್ವನಿ ಶ್ರವಣ ಮಾಡ್ಲಿಕ್ಕೆ ಬಂದ್ಬಿಡಿ. ಓಂ ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಇತೋಪಿ ಧಾರ್ಮಿಕ ಇಚ್ಛಾ ಅಭಿವೃದ್ಧಿರಸ್ತು, ಧಾರ್ಮಿಕ ಕರ್ಮೇ ಯಶ ಪ್ರಾಪ್ತಿರಸ್ತು. ಉಲ್ಲಾಸ್ ಅವರು ಅತಿ ಉಲ್ಲಸಿತವಾಗಿ ಧರ್ಮಸ್ಥಳ ಮಂಜುನಾಥನ ಒಂದು ಅನುಗ್ರಹದೊಂದಿಗೆ ಇಲ್ಲಿವರೆಗೂ ಕೂಡ ಸಾರಥಿಯಾಗಿ ಬರ್ತಾ ಇದ್ದಾರೆ. ಅಂಥವರಿಗೆ ಇನ್ನು ಸಾರಥ್ಯದ ಜವಾಬ್ದಾರಿ ಜಾಸ್ತಿ ಆಗಲಿ ಅಂತ ನಾವು ಕೇಳ್ಕೊಳ್ತೇವೆ.
ಬರ್ತೀನಿ. ಸಾರಿ, ನಾನು ಕೇಳ್ತಾ ಇದ್ದೀನಿ. ಅದು ಅದ್ರ ಬಗ್ಗೆ ವಿಲೇಜ್ ಬಗ್ಗೆ ಅದೆಲ್ಲ ಹೇಳಿ ಒಳ್ಳೆದು. ಅದೇ ಕರೆಕ್ಟ್. ಈಗ ದೇಹದ ಒಂದು ವ್ಯವಸ್ಥೆ ನೋಡೋಣ. ಯಾಕೆಂದ್ರೆ ನಮ್ಮ ದೇಹವನ್ನ ತೆಗೆದುಕೊಂಡು ಬಂದು ಇಲ್ಲಿ ಕೂತ್ಕೊಂಡು ನಾವು ಪೂಜೆ ಮಾಡಿದ್ದೇವೆ. ಈ ಪೂಜೆ ಮಾಡುವಾಗ ನಮ್ಮಲ್ಲಿ ಏನಿತ್ತು ಅಂತ ನಮಗೆ ಗೊತ್ತಿರ್ಬೇಕಲ್ವಾ. ನಾವು ಮನಸ್ಸನ್ನ ಹೇಗೆ ಇಟ್ಕೊಳ್ಬೇಕು, ಕಣ್ಣು ಮುಚ್ಚಿ ಹೇಗೆ ಶಿವನ ಧ್ಯಾನವನ್ನು ಮಾಡಬೇಕು. ಮನೆಯಲ್ಲಿ ಪೂಜೆ ಮಾಡುವುದು ಸ್ವಾರ್ಥ ಪೂಜೆ ಅಂದ್ರೆ ಅದು ಖಂಡಿತ ತಪ್ಪು. ಅಲ್ಲಿ ಹೇಳಿದ್ರು ಉಲ್ಲಾಸ್ ಅವರು. ಆದ್ರೆ ಅದು ಸಾಮಾನ್ಯ ನುಡಿ ಅಷ್ಟೇ. ಯಾಕೆ ಅಂತಂದ್ರೆ ಮನೆಯಲ್ಲಿ ಕುಳಿತು ಜಗತ್ತಿನ ಹಿತವನ್ನು ಬಯಸ್ಬೋದು ಯಾರು ಬೇಕಾದ್ರೂ. ಹಾಗೇನೆ ಮನೆಯಲ್ಲಿ ಪೂಜೆ ಮಾಡುವಾಗ ನಮಗೊಂದೇ ಅಂತ ಪೂಜೆ ಮಾಡಬೇಕು ಅಂತ ಯಾರೂ ನಮ್ಮ ಶಾಸ್ತ್ರದಲ್ಲಿ ಹೇಳಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ದಾರೆ. ಹಾಗಾಗಿ ವಸುಧೈವ ಕುಟುಂಬಕಂ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಯಾರ್ಯಾರಿಗೂ ಸನ್ಮಾನ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಒಂದು ಚಪ್ಪಾಳೆಯನ್ನು ತಟ್ಟುವ ಮೂಲಕವಾಗಿ ನೀವು ಧನ್ಯವಾದಗಳು. ಹಾಗಾಗಿ ಮನೆಯಲ್ಲೂ ಪೂಜೆ ಜಗತ್ತಿಗಾಗಿ ನಡಿಬೇಕು ಅಂತ ನಮ್ಮ ಶಾಸ್ತ್ರ ಹೇಳಿಕೊಟ್ಟಿದೆ. ನನ್ನ ಮನೆ ಮಾತ್ರ ಕಳ್ತನ ಆಗಬಾರ್ದು, ಪಕ್ಕದ ಮನೆ ಮಾತ್ರ ಆಗ್ಬೇಕು ಅಂದ್ರೆ ಪಕ್ಕದ ಮನೆಗೊಂದು ಕಳ್ಳ ನಮ್ಮ ಮನೆಗೂ ಬರ್ತಾನೆ. ಆದ್ರೆ ಜಗತ್ತಿಗೆ ನಮ್ಮ ರಾಜ್ಯದಲ್ಲೇ ಆಗ್ಬಾರ್ದು ಕಳ್ತನ ಅಂದ್ರೆ ನಮ್ಮನೆ ಖಂಡಿತ ಕಳ್ಳ ಬರುವುದಿಲ್ಲ. ಅದೇ ರೀತಿಯಾಗಿ ನಮ್ಮ ಮನೆಯ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಕ್ಕಪಕ್ಕದ ಮನೆಯವರು ಚೆನ್ನಾಗಿರ್ಬೇಕು. ಅವ್ರಿಗೆ ಏನೋ ಒಂದು ಕಾರ್ ತಂದು ಅಂದ್ರೆ ಹೊಟ್ಟೆಯಲ್ಲಿ ಬೆಂಕಿ ಬೀಳ್ಬಾರ್ದು. ನಾವು ಹೇಗೆ ಅವ್ರ ಜೊತೆಗೆ ಸೇರ್ಕೊಂಡು ಕಾರ್ ತರ್ಬೋದು ಅಂತ ಯೋಚನೆ ಮಾಡ್ಬೇಕು. ಹಾಗಾಗಿ ಪರಸ್ಪರ ಸಾಮರಸ್ಯತೆ ಎನ್ನುವುದು ಅತಿ ಮುಖ್ಯವಾಗ್ತದೆ. ಇವತ್ತು ಅದನ್ನು ನಾವಿಲ್ಲಿ ಕಂಡಿದ್ದೇವೆ. ಇಷ್ಟೊಂದು ಊರಿನ ಜನ ಅತ್ಯಂತ ಸಾಮರಸ್ಯತೆಯಿಂದ ಬಂದು ಇಲ್ಲಿ ಕುಳಿತು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡಿದಿರ. ಈ ಪೂಜೆಯನ್ನು ಮಾಡುವಾಗ ನಿಮ್ಮ ಮನೆಯ ಚಿಂತೆಯೋ ಅಥವಾ ಇನ್ಯಾವುದೋ ಚಿಂತೆಯನ್ನು ಬಿಟ್ಟು ಶಿವ ಚಿಂತೆಯನ್ನು ಮಾಡಿದ್ರಿ. ಓಂ ನಮಃ ಶಿವಾಯ ಅಂದ್ರೆ ಅರ್ಥ ಹೇಳ್ತೇನೆ ಕೇಳಿ. ಯಜುರ್ವೇದದಲ್ಲಿ ಬರ್ತಕ್ಕಂತಹ ಓಂ ನಮಃ ಶಿವಾಯ, ನಮಃ ಸೋಮಾಯ ಚ ರುದ್ರಾಯ ಚ ಅಂತ ಏನು ನಾವೇನು ಹೇಳಿದ್ವಿ, ಅದರಲ್ಲಿ ನಮಃ ಶಿವಾಯ ಚ ಅಂತ ಬರುತ್ತೆ. 4 ವೇದಗಳಲ್ಲಿ ಈ ನಮಃ ಶಿವಾಯ ಎನ್ನುವ ಪಂಚಾಕ್ಷರ ಯಜುರ್ವೇದದಲ್ಲಿ ಮಾತ್ರ ಲಭ್ಯ ಇದ್ದು, ಯಜುರ್ವೇದವನ್ನ ಓದಿದ್ದಾರೆ ಬೇರೆ ವೇದದವರು ಅಂದ್ರೆ ರುದ್ರವನ್ನು ಓದಿರ್ತಾರೆ. ಯಾಕೆಂದ್ರೆ ಅಲ್ಲಿ ಪಂಚಾಕ್ಷರಿ ಮಂತ್ರ ಇದೆ ಎಂಬುದಾಗಿ. ನಮಃ ಶಿವಾಯ ಅಂದ್ರೆ ಅತಿ ಸುಲಭವಾದಂತಹ ಅರ್ಥ. ಶಿವಂ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ ಅಂತ ಅರ್ಥ. ಇದರ ಒಂದು ವ್ಯಾಖ್ಯಾನವನ್ನು ವೈಜ್ಞಾನಿಕವಾಗಿ ಕೊಡ್ತೇನೆ, ಒಂದು ಸ್ವಲ್ಪ ಸಹನೆಯಿಂದ ಕೇಳ್ಕೊಳ್ಳಿ ಹೇಗಿದೆ ಇದರ ಹಿನ್ನೆಲೆ ಅಂತ. ನಮಃ ಶಿವಾಯ ಅಂದ್ರೆ ನಾವು ಮಾತಾ ಅಮೃತಾನಂದಮಯಿ ಯೂನಿವರ್ಸಿಟಿಯಲ್ಲಿ ಇದ್ದಾಗ ಅಲ್ಲಿ ಅಮ್ಮ ಕೇರಳದ ಮಾತಾ ಅಮೃತಾನಂದಮಯಿ ಅವರ ಎಲ್ಲ ಯೂನಿವರ್ಸಿಟಿಯಲ್ಲಿ ಜಗತ್ತಿನಾದ್ಯಂತ 150 ಕಂಟ್ರಿಯಲ್ಲಿ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗಳು ಎಲ್ಲ ಇದೆ. ಎಲ್ಲ ಕಡೆ ಅವರು ಒಬ್ಬರನ್ನೊಬ್ಬರು ಕಂಡ ತಕ್ಷಣ ಹೇಳುವ ವಿಚಾರ ಏನು ಅಂದ್ರೆ ನಮಸ್ಕಾರ ಅಲ್ಲ, ನಮಃ ಶಿವಾಯ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಓಂ ನಮಃ ಶಿವಾಯ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ನಮ್ಮ ಎದುರಿಗೆ ಬಂದಂತ ವ್ಯಕ್ತಿಗೆ ನಮಸ್ಕಾರ ಅಂದ್ರೆ ಅರ್ಥ ಏನು ಅಂದ್ರೆ ನ ಮಕಾರಹ ಅಂದ್ರೆ ಸಂಸ್ಕೃತದಲ್ಲಿ ನಿಮ್ಮ ಹತ್ರ ಸಂಕಲ್ಪ ಮಾಡುವಾಗ ಹೇಳಿಸ್ದೆ ಮಮ ಅಂತ ಹೇಳಿ ಅಂತ. ಮಮ ಅಂದ್ರೆ ನನ್ನ ಅಂತ ಅರ್ಥ. ನ ಮಕಾರ ಅಂದ್ರೆ ನನ್ನದು ಅಲ್ಲ ಅಂತ. ಅಂದ್ರೆ ಎದುರುಗಡೆ ಬಂದ ವ್ಯಕ್ತಿಗೆ ನಮಸ್ಕಾರ ಅಂತ ಹೇಳ್ತಿದ್ವಿ ಅಂದ್ರೆ ನನ್ನದೇನಿಲ್ಲ ನಿನ್ನದೇ ಅಂತ ಹೇಳಿ ಅರ್ಥ. ಅದಕ್ಕೆ ನಮಸ್ಕಾರ ಅಂದ್ರೆ ಆ ವ್ಯಕ್ತಿದೇ ಎಲ್ಲದುವ ಅಂತ ಕೇಳಿದ್ರೆ ಖಂಡಿತ ಹೌದು, ಆ ವ್ಯಕ್ತಿದಲ್ಲ, ಅವನೊಳಗಿರುವ ಆತ್ಮದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಚೈತನ್ಯ ಶಕ್ತಿ ಇದೆ. ಈ ಚೈತನ್ಯ ಶಕ್ತಿ ಎಲ್ಲಿದೆ? ವಿಜ್ಞಾನ ಮುಗಿದ ಮೇಲೆ ಧಾರ್ಮಿಕತೆ ಉಂಟಾಗ್ತದೆ ಅಂತ ನಿನ್ನೆ ಇಸ್ರೋ ವಿಜ್ಞಾನಿಗಳು ಹೇಳಿದ್ರು. ವೆನ್ ದ ಸೈನ್ಸ್ ವಿಲ್ ಸ್ಟಾಪ್ ದೆನ್ ಸ್ಪಿರಿಚುಯಾಲಿಟಿ ವಿಲ್ ಸ್ಟಾರ್ಟ್ ಅಂತ ಹೇಳಿ. ಹಾಗಾಗಿ ಯಾವಾಗ ಈ ವಿಜ್ಞಾನ ಕೊನೆಗೊಳ್ತದೆಯಲ್ಲ ಆವತ್ತು ಅಧ್ಯಾತ್ಮ ಪ್ರಾರಂಭ ಆಗತ್ತೆ ಅಂತ ಹೇಳಿ. ಯಾಕೆ ಅಂತ ಕೇಳಿದ್ರೆ, ಈ ನಮ್ಮ ದೇಹವನ್ನ ಈಗಾಗಲೇ ಹೇಳಿದಾಗ ಮಣ್ಣು ಮಾಡಿದ ಮೇಲೆ ಮನೋಬುದ್ಧಿ ಅಹಂಕಾರ ಚಿತ್ತ ಎನ್ನುವುದು ಖಂಡಿತವಾಗಿಯೂ ದೇಹದ ಜೊತೆಗೆ ಹೋಗುವುದಿಲ್ಲ, ಇನ್ನೊಂದು ದೇಹವನ್ನು ಪ್ರವೇಶ ಮಾಡೋದಕ್ಕೆ ಹೋಗ್ತದೆ. ಅದೇ ಪೂರ್ವಜನ್ಮದ ನೆನಪುಗಳು ನಮ್ಮಲ್ಲಿ. ವಿಜ್ಞಾನಿಗಳ ಪ್ರಕಾರ ನಮ್ಮ ದೇಹದಲ್ಲಿರುವ ಜಿನ್ ಏನಿದೆ, 1 ಗ್ರಾಮ್ ಜಿನ್ನಿಗೆ 65 ಲಕ್ಷ ವರ್ಷದ ನೆನಪುಗಳಿವೆ, ಸ್ಟೋರ್ ಆಗಿದೆ. ಇದು ವಿಜ್ಞಾನ ಪ್ರೂವ್ ಮಾಡಿದೆ. ಒಂದು ವ್ಯಕ್ತಿಯ 1 ಜಿನ್ನಲ್ಲಿ 1 ಗ್ರಾಮ್ ಜಿನ್ನಲ್ಲಿ 65 ಲಕ್ಷ ವರ್ಷದ ನೆನಪುಗಳಿವೆ. ಅಂದ್ರೆ ಏನರ್ಥ? ನಾವು ಬದುಕೋದು ಇಷ್ಟೇ ವರ್ಷ, ಹಿಂದಿನ ಅದೆಷ್ಟೋ ಜನ್ಮಗಳನ್ನ ಅನುಸರಿಸಿ ನಾವು ಬರ್ತಾ ಇದ್ದೇವೆ. ಇದನ್ನು ವಿಜ್ಞಾನ ಪುನರ್ಜನ್ಮವಾದವನ್ನು ಒಪ್ತಾ ಇದೆ. ಈ ರೀತಿಯಾಗಿ ನೆನಪುಗಳು ಉಳಿಯತ್ತೆ ಅಂದ್ರೆ ಹಿಂದಿತ್ತು ಅಂತ ಆಯ್ತಲ್ವಾ? ಅದು ಪುನರ್ಜನ್ಮ ಅಲ್ಲದೆ ಮತ್ತಿನ್ನೇನು? ಇದು ವಿಜ್ಞಾನ ಹೇಳತ್ತೆ, ಪುನರ್ಜನ್ಮ ಒಪ್ಪೋದಿಲ್ಲ ಎದುರುಗಡೆ.
ಹಿಂದ್ಗಡೆ ಹೇಳುತ್ತೆ ಈ ರೀತಿಯಾಗಿ ಪುನರ್ಜನ್ಮ ಇದೆ ಅನ್ನೋದಕ್ಕೆ ನಮ್ಗೆ ಪ್ರೂವ್ ಮಾಡಕ್ಕೆ ಏನೂ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಒಂದು ದಿನದಲ್ಲಿ 65 ಲಕ್ಷ ವರ್ಷದ ನೆನಪುಗಳು ಅಲ್ಲಿ ಶೇಖರಿಸಿದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇದೆಯಲ್ಲ, ಕಣ್ಣು ನೋಡುತ್ತೆ. ಆ ಮನಸ್ಸಿಗೆ ಆ ಒಂದು ಇದನ್ನ ನೋಡಿದ ತಕ್ಷಣ ಇದು ಅಂತೇಳಿ ನಮ್ಮ ಮನಸ್ಸಿಗೆ ಆ ಒಂದು ಸಂದೇಶ ರವಾನೆ ಆಗುತ್ತೆ. ಆ ಸಂದೇಶ ರವಾನೆ ಆದ ಮೇಲೆ ಬುದ್ಧಿಗೆ ಕಳಿಸುತ್ತೆ, ನೋಡಿ ಇದೆಲ್ಲ ಇದೆ ಎದುರುಗಡೆ, ಇದಿಷ್ಟೆಲ್ಲ ಇದೆ ಅಂತ. ಈ ಬುದ್ಧಿ ಏನ್ ಮಾಡುತ್ತೆ, ಇದು ನಂಗೆ ಬೇಕೋ ಬೇಡವೋ ಅಂತ. ನಾವು ಸೀರೆ ಅಂಗಡಿಗೆ ಹೋಗ್ತೀವಲ್ಲ, ಆ ಸೀರೆ ಬೇಕು, ಈ ಸೀರೆ ಬೇಕು, ಈ ಸೀರೆ ಬೇಕು ಅಂತ ಆಯ್ಕೆ ಮಾಡ್ತೀವಿ. ಆಮೇಲೆ ಒಬ್ಬ ಪಕ್ಕದವಳು ತಗೊಂಡು ಒಂದು ಕಲರ್ ಸೀರೆ, ಆಮೇಲೆ ಅದೇ ಕಲರ್ ಸೀರೆ ನೀನು ತಗೊಳ್ಳಿ ಅಂತಂದು, ಇಲ್ಲ ಮನೇಲಿದೆ ಅಂತ ಹೇಳಿದ್ರು. ಓ ಮನೇಲಿದೆ, ನಂಗೆ ಈ ಕಲರ್ ಸೀರೆ ಬೇಡ. ಆ ಮನಸ್ಸಿಗೆ ಗೊತ್ತಾಯ್ತು ಬುದ್ಧಿಗೆ, ಓ ಮನೇಲಿ ಒಂದಿದೆ, ನನಗಿದು ತಗೊಂಡ್ರೆ ಎರಡಾಗ್ಬಿಡುತ್ತೆ ಒಂದೇ ಕಲರ್ ಎಂದು ಅಂತ. ಹಾಗಾಗಿ ಇಲ್ಲಿ ಏನಾಯ್ತು, ಆ ಬುದ್ಧಿ ಏನ್ ಮಾಡ್ತು ಕೇಳಿದ್ರೆ ತನ್ನ ಸಂಸ್ಕಾರಕ್ಕೆ ಕಳಿಸ್ತು. ಎಲ್ಲಿ ಪೂಜೆಗೆ ಉಟ್ಕೊಳ್ಳೋಕೆ ಸೀರೆ ಬೇಕೋ, ಫಂಕ್ಷನ್ ಮದುವೆ ಮನೆಗೆ ಹೋಗಕ್ಕೆ ಸೀರೆ ಬೇಕು ಅಂತ. ಆಗ ಮನೆಯಲ್ಲಿ ಫಂಕ್ಷನಿಗೆ ಬೇಕಾದ್ರೂ ಸೀರೆ ಇದೆ, ಪೂಜೆಗೆ ಒಂದಿಲ್ಲ ಅಂತ ಯೋಚನೆ ಬಂತು. ಅದು ಸಂಸ್ಕಾರ ಚಿಂತನೆ ಮಾಡ್ತು. ಆಗ ಪೂಜೆಗೆ ಬೇಕಾದ ಸೀರೆಯನ್ನು ಇವಳು ಖರೀದಿ ಮಾಡ್ತಾಳೆ. ಹೀಗೆ ಮನಸ್ಸು, ಬುದ್ಧಿ ಎಲ್ಲ ಕೆಲಸ ಮಾಡುವ ರೀತಿಗಳು. ಆಗ ಮನಸ್ಸೇ ನಮಃ, ಬುದ್ಧಯೇ ನಮಃ ಅಂತೆಲ್ಲ ಈಶ್ವರನಿಗೆ ಅರ್ಪಣೆ ಮಾಡಿದ್ವಿ. ಆ ಮನಸ್ಸು ಬುದ್ಧಿಗಳೇ ಈಶ್ವರ ಎಂಬುದಾಗಿ ಅರ್ಚನೆ ಮಾಡುವಾಗ ಹೇಳ್ತೇವೆ ನಾವು. ಆದ್ದರಿಂದ ನಮಃ ಶಿವಾಯ ಅಂತಂದ್ರೆ, ಶಿವ ಅಂದ್ರೆ ಒಳ್ಳೆಯದು ಅಂತ ಅರ್ಥ. ಗಂಡು ಬರಲಿ ಅಥವಾ ಹೆಣ್ಣು ಬರಲಿ, ಎದುರಿಗೆ ನಮಃ ಶಿವಾಯ ಅಂತ ಹೇಳಿದಾಗ ನಿನ್ನೊಳಗಿನ ಆತ್ಮ ಒಳ್ಳೆಯವನಿದ್ದಾನೆ, ಆ ಒಳ್ಳೆಯವನಿಗೆ ನಮಸ್ಕಾರ. ಜನರಲ್ಲಿ ಏನಾಗೋಗಿದೆ ಗೊತ್ತಾ, ಅವನ್ ಕಂಡ್ರೆ ಇವನಿಗಾಗುದಿಲ್ಲ, ಇವನ್ ಕಂಡ್ರೆ ಅವನಿಗಾಗುದಿಲ್ಲ. ಇಲ್ಲಿ ಯಾವ ರೀತಿ ಅಂತಂದು ಕೇಳಿದ್ರೆ, ಒಳಗಡೆಯ ಆತ್ಮ ಒಂದಿದೆ ಅನ್ನುವುದನ್ನೇ ಮರೆತು ಈ ದೇಹವೇ ನಾನು ಅಂತ ಓಡಾಡುವರ ಸಂಖ್ಯೆ ಜಾಸ್ತಿ ಆಗೋಗಿದೆ. ಅದಕ್ಕಾಗಿ ದೇವತಾ ಆರಾಧನೆ ಬೇಕು. ಇಲ್ಲ, ಈ ದೇಹ ನೀನು ಕೊಟ್ಟಿದ್ದು, ಒಳಗೆ ನೀನು ಕುಳಿತುಕೊಂಡಿದೀಯಾ, ಆ ಶಿವನನ್ನೊಳಗೆ ಬರಬೇಕು ಅಂತ ಶಿವಲಿಂಗ ಧ್ಯಾನ ಮಾಡ್ಲಿಕ್ಕೆ ಹೇಳಿ. ಆಗೇನಾಗತ್ತೆ, ಎಲ್ಲರೊಳಗೂ ಶಿವ ಇದ್ದಾನೆ ಅಂತ ನಿಮ್ಗೆ ಗೊತ್ತಾದ್ರೆ, ಆತ್ಮವ ಸರ್ವಭೂತೇಶು, ಎಲ್ಲ ಒಂದು ನಾಯಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಜೀವ ಇದೆ. ಎಷ್ಟು ಮೂರ್ಖರಾಗಿದ್ದೇವೆ ನಾವು ಗೊತ್ತಾ. ನಾವೇನ್ ಮಾಡ್ತಾ ಇದೀವಿ, ಈ ದೇಹ ನೋಡಿ, ನನ್ನ ಕೈ ನನ್ನ ಕಾಲು ಜೋರಾಗಿ ಹೇಳ್ಕೊತೀವಿ. ಅರೆ ನನ್ನ ಕೈ ನನ್ನ ಕಾಲು ಅಂದ್ರೆ ನಾನು ಯಾರು, ಇದನ್ನು ಪ್ರಶ್ನೆ ಮಾಡ್ಕೊಳ್ಳೋದೇ ಇಲ್ಲ, ಅಲ್ಲಿಗೆ ಮುಗಿಸ್ಬಿಡ್ತೇವೆ. ಒಳಗಡೆ ಇರುವ ಆತ್ಮ ಇದು ಹೇಗೆ ಅಂತ ಕೇಳಿದ್ರೆ, ಒಳಗಡೆಯ ಆತ್ಮ ಏನಿದೆ ಹೇಗಿದೆ ಅಂತ ಕೇಳ್ತೀನಿ ಕೇಳಿ. ಒಬ್ಬ ಡೆಡ್ ಬಾಡಿ ಇದೆ ಅಂತ ಇಟ್ಕೊಳ್ಳಿ, ಶವ ಇದೆ. ಶವ ಶಿವ ಆಗುವುದು ಯಾವಾಗ ಗೊತ್ತಾ ನಿಮ್ಗೆ, ಅಲ್ಲಿ ಶಿವ ಬಂದು ಪ್ರವೇಶ ಮಾಡಿದಾಗ ಮಾತ್ರ. ತಾಯಿಯ ಹೊಟ್ಟೆಯ ಗರ್ಭದಲ್ಲೂ ಕೂಡ ಆ ಮಗು ಜೀವ ಸೇರುವ ಒಳಗೆ ಅದು ಮಾಂಸದ ಮುದ್ದೆ ಆಗಿರುತ್ತೆ. ಯಾವಾಗ ಶಿವ ಬಂದು ಸೇರಿದ್ನಲ್ಲ, ಆಗ ಆ ದೇಹ ಶಿವವಾಗಿ ಒಳ್ಳೆಯದಾಗಿ ಪರಿಗಣಿಸುತ್ತೆ. ಅರ್ಥಾತ್ ಹೇಗೆ ಅಂದ್ರೆ ನೋಡಿ, ನೀರು ಕುಡಿದ ತಕ್ಷಣ ಬಾಯಾರಿಕೆಯಿಂದ ಆರಾಮ್ ಅನ್ಸುತ್ತೆ. ಅನ್ನ ಊಟ ಮಾಡಿದ್ರೆ ಹಸಿವಾಗಿದ್ದು ನಾ ಅದಕ್ಕಾಗಿ ಬಿಟ್ಟೆ, ನೀವೆಲ್ಲರೂ ಬಿಟ್ಟು ಕಳಿಸ್ಬಿಟ್ರಿ, ಎಂಥ ಜನ ನೋಡಿ ನೀವು. ಹಾಗಾಗಿ ಆಗ ಹಸಿವೆ ಆಗಿದಾಗ ಅನ್ನಮಯ ಕೋಶ ಈ ದೇಹ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ನಮಗೆ ಇರುವಂಥ ಜ್ಞಾನ ಇತ್ಯಾದಿಗಳು. ಈ ದೇಹವನ್ನು ಅನ್ನ ತಿನ್ನೋದ್ರಿಂದ ಜೀವ ಬರುತ್ತೆ ಅಂತ ಗೊತ್ತು ನಮಗೆ, ಎಲ್ಲರಿಗೂ ಗೊತ್ತಾಗತ್ತೆ. ಇದು ಸಾಮಾನ್ಯ ಜ್ಞಾನ ಅಥವಾ ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ. ನೀರು ಕುಡಿದ ತಕ್ಷಣ ಜೀವ ಬರ್ತದೆ. ಪನ್ನೀರ್ ಹಾಗೆ, ನೀರು ಆಹಾರ ಇಲ್ಲದೆ ಸತ್ತೇ ಹೋಗ್ತಾರೆ ಆ ವ್ಯಕ್ತಿ. ಅಂದ್ರೆ ನೀರಿಗೆ ಜೀವ ಇದ್ದಿದ್ದಕ್ಕೆ ತಾನೇ ನಮಗೆ ಜೀವ ಕೊಡುತ್ತೆ, ಅನ್ನಕ್ಕೆ ಜೀವ ಇದ್ದಿದ್ದಕ್ಕೆ ತಾನೇ ಜೀವ ಕೊಡುತ್ತೆ. ಇದನ್ನು ಪೂಜಾ ಪದ್ಧತಿಯಲ್ಲಿ ಏನು ಹೇಳಿದ್ದಾರೆ ಗೊತ್ತಾ, ಪ್ರಾಣ ಜಸ್ವಾಹ, ಅಪಾನ ಜಸ್ವಾಹ, ವ್ಯಾನ ಜಸ್ವಾಹ, ಉದಾನ ಜಸ್ವಾಹ, ಸಮಾನ ಜಸ್ವಾಹ ಎಂಬುದಾಗಿ ಪಂಚ ಪ್ರಾಣಗಳನ್ನ ಉಲ್ಲೇಖ ಮಾಡ್ತಾರೆ. ಪಂಚಭೂತಗಳ ನಾವು ದೇವರಿಗೆ ನೈವೇದ್ಯ ಮಾಡುವಾಗ ನನ್ನ ದೇಹದ ಒಳಗಿನ ಪಂಚಭೂತದಲ್ಲಿರುವಂತಹ ಪಂಚ ಪ್ರಾಣ ಶಕ್ತಿಗಳು, ನೀರು H2O, ಹೈಡ್ರೋಜನ್ ಅಂಡ್ ಆಕ್ಸಿಜನ್, H2 ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಅಂತ ವಿಜ್ಞಾನ ಹೇಳುತ್ತೆ. ಅದು ನಿನ್ನೆ ಬಂದಂತ ವಿಜ್ಞಾನಿಗೆ ಕೇಳಿದೆ, ವಿಜ್ಞಾನಿಗಳಿಗೆ, ಅವರು ಸರಿಯಾಗಿ ಉತ್ತರ ಕೊಟ್ಟರು. ವಿಜ್ಞಾನ ಕೂಡ ಪ್ರತಿಯೊಂದರಲ್ಲೂ ಜೀವ ಇದೆ ಅಂತಾನೆ ಹೇಳಿದ್ದೆ, ಆದರೆ ತಿಳ್ಕೊಳ್ಳೋರು ಮಾತ್ರ ತಪ್ಪು ತಿಳ್ಕೊಳ್ತಾ ಇದ್ದಾರೆ ಅಂತ. ಹಾಗಾಗಿ ಒಂದು ಸೆಲ್ಸಲ್ಲಿ ನೋಡಿ, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಯಾವ ಒಂದು ಅಣುವಿನಲ್ಲಿರುತ್ತೆ, ಅದೇ ಬ್ರಹ್ಮ, ವಿಷ್ಣು, ಮಹೇಶ್ವರ. ಹಾಗೆಯೇ ಯಾವ ಅಕಾರ, ಉಕಾರ, ಮಕಾರ ಸೇರಿ ಒಂದು ಓಂಕಾರ, ಸೃಷ್ಟಿ, ಸ್ಥಿತಿ, ಲಯ ಸೇರಿ ಒಂದು ವಿಶ್ವ. ಹಾಗೆಯೇ ಪ್ರತಿಯೊಂದು ಬ್ರಹ್ಮ, ವಿಷ್ಣು, ಮಹೇಶ್ವರರು ಸೇರಿದಾಗ ಒಂದು ಪರಮಾತ್ಮ. ಈ ಪರಮಾತ್ಮ ಶಕ್ತಿ ದೇಹದೊಳಗಿದ್ದಾಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಇದ್ದು, ಬ್ರಹ್ಮನ ಶಕ್ತಿ ಸರಸ್ವತಿಯದೇ ನಮಗಿರುವ ಜ್ಞಾನ. ಬ್ರಹ್ಮ ಶಕ್ತಿ ನೋಡಿ, ಆಲೋಚನೆಗಳು ಹುಟ್ಟುತ್ತವೆ, ಹಾಗೆ ಇರುತ್ತೆ,
ಹಾಗೆ ಹೋಗ್ಬಿಡುತ್ತೆ. ಜಗತ್ತಿನಲ್ಲೂ ಜನ ಹುಟ್ಟುತ್ತಾರೆ, ಹಾಗೆ ಸಾಯ್ತಾನೂ ಇರ್ತಾರೆ, ಆದರೆ ಜನ ಇದ್ದೇ ಇರ್ತಾರೆ. ಇದೇ ಸೃಷ್ಟಿ ಸ್ಥಿತಿ ಲಯ. ನಾವು ಮಾಡುವ ಕೆಲಸವೂ ಅಷ್ಟೇ. ಇವತ್ತು ನಿನ್ನೆ ನಾನು ಬಂದೆ, ಇವತ್ತಿಲ್ಲಿ ನಿಂತೆ, ನಾನೀಗ ಹೊರಟೆ. ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿಯ ಪ್ರಕ್ರಿಯೆಗಳು. ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಂದ್ರೆ ಅಕಾರ ಉಕಾರ ಮಕಾರ ಸೃಷ್ಟಿ ಸ್ಥಿತಿ ಲಯಗಳು. ಮತ್ತು ಯಾವ ಪ್ರತಿಯೊಂದು ಕ್ರಿಯೆಯೂ ಅದರ ಮೂಲಕವೇ ಆಗುವಂಥದ್ದು. ಶಿವನನ್ನ ಲಯಕಾರಿ ಅಂತ ಹೇಳ್ತಾರೆ. ಸ್ವಲ್ಪ ಯೋಚನೆ ಮಾಡಿ, ದೇಹದ ಸೆಲ್ಸ್ಗಳು ಹುಟ್ಟುತ್ತವೆ, ಹಾಗೆ ಇರ್ತವೆ, ಹಾಗೆ ಸಾಯ್ತವೆ. ಒಮ್ಮೆ ಆ ಒಂದು ಜೀವಕೋಶಗಳು ಸಾಯದೇ ಇದ್ರೆ ಏನಾಗತ್ತೆ? ಕ್ಯಾನ್ಸರ್ ಆಗತ್ತೆ. ಅದೇ ರೀತಿಯಾಗಿ ಜಗತ್ತಿನಲ್ಲಿ ಹುಟ್ಟಿದವರೆಲ್ಲ ಸಾಯದೇ ಇದ್ರೆ ಏನಾಗತ್ತೆ? ಲಯಕರ್ತ ಶಿವ. ಸಾಯದೇ ಇದ್ರೆ ಏನಾಗ್ತದೆ? ಈ ನೋಡಿ, ನಮಗೆ ಸಾಯ್ತೇವೆ ಅಂತ ಗೊತ್ತಿದ್ದೇ ಇಷ್ಟು ಹಾರಾಡ್ತಾನೆ ಮನುಷ್ಯ. ಒಮ್ಮೆ ಸಾಯೋದಿಲ್ಲ ನೀನು ಅಂತ ವರ ಕೊಟ್ಬಿಟ್ರೆ ರಾಕ್ಷಸರ ಕಥೆಯನ್ನು ತುಂಬಾ ಹೇಳ್ತಾರೆ ನಮಗೆ ಪುರಾಣದಲ್ಲಿ. ಇಂದ್ರನ ಮೇಲೆ ಆಕ್ರಮಣಕ್ಕೆ ಹೋದ, ಎಲ್ಲರಿಗೂ ಅಹಂಕಾರ ಜಾಸ್ತಿ ಆಗ್ಬಿಡ್ತದೆ. ಸಾಯೋದಿದೆ ಅನ್ನೋ ವಿಷಯವನ್ನು ನೆನಕೊಂಡ್ರೆ ಮಾತ್ರ ನಮಗೆ ಅಹಂಕಾರ ಕಡಿಮೆ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಆ ಲಯಕರ್ತ ಶಿವನ ಪೂಜೆ ಮಾಡಿದ್ದು. ನಮಗೆ ಅಹಂಕಾರ ಬರಬಾರ್ದು, ನಾವು ಇಲ್ಲಿ ಶಾಶ್ವತ ಅಲ್ಲ. ಹಾಗಾಗಿ ಆ ಶಿವನ ಆರಾಧನೆ ಅತಿ ಮುಖ್ಯವಾಗಿದೆ. ಹಾಗೆಯೇ ಇಲ್ಲಿ ನೋಡಿ, ಈ ಒಂದು ವೈಜ್ಞಾನಿಕವಾದ ಕಾರಣ ಹೇಳ್ತೇನೆ ಅಂತ ಹೇಳಿ, ಈ ಸೂರ್ಯನ ಸುತ್ತ ತಿರುಗುವಂತಹ ಪ್ರತಿಯೊಂದು ಗ್ರಹಗಳು ಈ ಒಂದು ದೀರ್ಘವೃತ್ತಾಕಾರವಾಗಿ ತಿರುಗ್ತದೆ. ವೃತ್ತಾಕಾರವಾದ ಭೂಮಿ ಇದ್ದರೂ ಕೂಡ ತಿರುಗುವುದು ಮಾತ್ರ ದೀರ್ಘವೃತ್ತಾಕಾರ. ಯಾಕೆ ದೀರ್ಘವೃತ್ತಾಕಾರವಾಗಿ ತಿರುಗ್ತದೆ ಅಂತ ಕೇಳಿದ್ರೆ ವಿಜ್ಞಾನಿಗಳಲ್ಲಿ ಉತ್ತರ ಕಷ್ಟ. ಆದರೆ ಇದನ್ನೇ ಶಕ್ತಿ ಅಂತ ಕರೆದಿರೋದು, ಅದನ್ನೇ ಶಿವ ಶಕ್ತಿ ಅಂತ ಕರೆದಿರೋದು. ಶಿವ ಅಂದ್ರೆ ಒಳ್ಳೆಯದು. ಅಂದ್ರೆ ಈ ಭೂಮಿ, ಸೂರ್ಯ, ಗುರುಗ್ರಹ ಎಲ್ಲವೂ ನಿರಂತರವಾಗಿ ತಿರುಗ್ತಾ ಒಂದಕ್ಕೊಂದು ಹೊಡೆದುಕೊಳ್ಳದೆ ಯಾವಾಗ ಅದು ನಿರಂತರವಾಗಿ ಚಲಿಸ್ತಾ ಇದೆಯೋ ಅದೇ ಶಿವ. ಹಾಗೆಯೇ ಒಂದು ಮನೆಯಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಹೊಡೆದಾಟ ಮಾಡ್ಕೊಳ್ಳದೆ ಮಾನಸಿಕ ಭಿನ್ನಾಭಿಪ್ರಾಯ ಅಪ್ಪ ಮಗನಿಗೆ ಅಮ್ಮ ಮಗಳಿಗೆ ಎಲ್ಲ ಇಲ್ಲದೆ ಇರುವಂತಹ ವ್ಯವಸ್ಥೆ ಇದೆಯಲ್ಲ, ಅದನ್ನ ಶಿವ ಅಂತ ಕರೀತಾರೆ. ಹಾಗಾಗಿ ಈ ಶಿವ ಎಂದರೆ ಒಳ್ಳೆಯದು. ಈ ಒಳ್ಳೆಯದು ಅನ್ನೋದನ್ನ ಅರ್ಥೈಸಿಕೊಳ್ಳಿ. ನಿತ್ಯವೂ ಕೂಡ ನಾವು ಇಲ್ಲಿ ಬಂದು ಮಾಡಿದ್ದರಿಂದ ನಮ್ಮ ಚಿತ್ತದಲ್ಲಿ ಯಾವ ಸ್ಟೋರೇಜ್ ಇದೆ, ಶೇಖರಿಸುವ ವ್ಯವಸ್ಥೆ ಇದೆ, ಇದು ಸಂಪೂರ್ಣವಾಗಿ ಶಿವಮಯವಾದಾಗ ಸಂಪೂರ್ಣವಾಗಿ ಶಿವವೇ ಆಗುತ್ತದೆ. ಹಾಗಾಗಿ ಸರ್ವ ಶಿವರಿಗೂ ನಮಸ್ಕಾರ. ಎಲ್ಲರಿಗೂ ಕೂಡ ಶಿವನ ಅನುಗ್ರಹ ಉಂಟಾಗಲಿ. ಧನ್ಯವಾದಗಳು.